ವಾರ್ತೆಗಳ ಪ್ರಾಯೋಜಕರು ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 6ರಿಂದ 8ನೇ ತರಗತಿ ಶಾಲೆಗಳು ಆರಂಭ. ಮಕ್ಕಳಿಗೆ ಹೂ ಪುಸ್ತಕ ನೀಡಿ ಶಿಕ್ಷಕರಿಂದ ಸ್ವಾಗತ. ಅಜಿಂ ಪ್ರೇಮ್ಜಿ ಫೌಂಡೇಶನ್ ನಿಂದ ಲಸಿಕಾ ವಾಹನಕ್ಕೆ DC ಚಾಲನೆ. ಹೆಚ್ಚು ಜನರು ಲಸಿಕೆ ಪಡೆಯಿರಿ. ಡಾಕ್ಟರ್ ಸತೀಶ್. ಕೊರೋನಾ ಲಸಿಕೆ ನಿಗದಿತ ಗುರಿ ತಲುಪಲು ಇಲಾಖೆ ಕ್ರಮಕ್ಕೆ DC ಡಾಕ್ಟರ್ ಸತೀಶ್ ಸೂಚನೆ. AC ಕಚೇರಿ FDC ಪ್ರಕಾಶ್ ಬಾಬು ಸಾವು. ಆತ್ಮಹತ್ಯೆಯಲ್ಲ ಕೊಲೆ, ಹಿರಿಯ ಅಧಿಕಾರಿಗಳು ಶಾಮೀಲು. ಸಮಗ್ರ ತನಿಖೆಗೆ ಎಂ ವಿರೂಪಾಕ್ಷಿ ಆಗ್ರಹ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಜನ ವಿರೋಧಿ ನಡೆ. 13ರಂದು ರೈತರಿಂದ ವಿಧಾನಸೌಧ ಮುತ್ತಿಗೆ, 20ರಂದು ಲಿಂಕ್ಸ್ಕೂರಿನಲ್ಲಿ ರಾಜ್ಯ ಮಟ್ಟದ ರೈತ ಸಮಾವೇಶ. ಶರಣಪ್ಪ ಮರಳಿ. ಸೆಪ್ಟೆಂಬರ್ 8ರಂದು ಶಿಕ್ಷಕ ಕಿರಣ ಸಂಸ್ಥೆಯಿಂದ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ. ಶಿಕ್ಷಕರ ದಿನಾಚರಣೆ. HH ಮ್ಯಾದರ್. ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘ ಅಸ್ತಿತ್ವಕ್ಕೆ. ಮಹಿಳೆಯರು ಎಲ್ಲಾ ರಂಗಗಳಲ್ಲಿ ಮುಂದೆ ಬರುವುದು ಅವಶ್ಯಕ. ಡಾಕ್ಟರ್ ಜಾಗೃತಿ ದೇಶಮಾನೆ. ಹಾಶ್ಮಿಯಾ ಶಾಲೆಯಲ್ಲಿ ಅನೈತಿಕ ಚಟುವಟಿಕೆ ತಡೆಯಲು ಆಗ್ರಹ. ನಿರಾಶ್ರಿತರ ಆಶ್ರಯ ಕೇಂದ್ರ ಪೂರ್ಣಗೊಳಿಸಲು ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮನವಿ. ಮತ್ತು ಯರ್ಮರ್ಸ್ ಕ್ಯಾಂಪಿನಲ್ಲಿರುವ ಫೆಡರಲ್ ಪಬ್ಲಿಕ್ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ. ವಾರ್ತೆಗಳ ವಿವರ. ಕೋವಿಡ್ನಿಂದಾಗಿ ಬಾಗಿಲು ಮುಚ್ಚಿದ ಶಾಲೆಗಳು ಇಂದಿನಿಂದ ಮತ್ತೆ ತೆರೆದವು. ಶಾಲಾ ಗಂಟೆಯ ಸದ್ದು ಆವರಣದಲ್ಲಿ ಮುಳುಗಿತು. ನಿಶಬ್ದವಾಗಿದ್ದ ತರಗತಿ ಕೊಠಡಿಗಳಲ್ಲಿ ಮಕ್ಕಳ ಕಲರವ ಪುನಃ ಶುರುವಾಯಿತು.
ಇಂದಿನಿಂದ 6, 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳ ಭೌತಿಕ ತರಗತಿಗಳು ಪ್ರಾರಂಭವಾದವು. ಇಂದು ವಿದ್ಯಾರ್ಥಿಗಳು ಶಾಲೆಗಳಿಗೆ ಬರುತ್ತಿದ್ದಂತೆ ತಳಿರ ತೋರಣ, ಬಲೂನ್ಗಳಿಂದ ಸಿಂಗರಿಸಿ ಶಾಲಾ ಆವರಣದಲ್ಲಿ ಸ್ವಾಗತಿಸಿತು. ದೀರ್ಘ ಅವಧಿಯ ನಂತರ ಮಕ್ಕಳನ್ನು ಕಂಡ ಶಿಕ್ಷಕಿಯರು ಹೂಗಳನ್ನು ನೀಡಿ ಉತ್ಸಾಹದಿಂದಲೇ ಬರಮಾಡಿಕೊಂಡರು. ಮಕ್ಕಳ ಕೈಗಳಿಗೆ ಸ್ಯಾನಿಟೈಸರ್ ಸಿಂಪಡಿಸಿ ದೇಹದ ಉಷ್ಣಾಂಶ ತಪಾಸಣೆ ಮಾಡಲಾಯಿತು. ನಗರದ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಸ್ಮಿಯಾ ಹಾಗೂ ಮೌಲಾನಾ ಅಬ್ದುಲ್ ಕಲಾಂ ಶಾಲೆಯಲ್ಲಿ 6, 7 ಮತ್ತು 8ನೇ ಭೌತಿಕ ತರಗತಿಗಳ ಪ್ರಾರಂಭೋತ್ಸವಕ್ಕೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಮನಿ ಅವರು ಚಾಲನೆ ನೀಡಿ ಮಾತನಾಡಿದ ಅವರು, ಕಳೆದ 1.5 ವರ್ಷದ ನಂತರ ಇಂದು ಶಾಲೆಗಳು ಪ್ರಾರಂಭಗೊಂಡಿದ್ದು ಮಕ್ಕಳು ಅತ್ಯಂತ ಉತ್ಸಾಹದಿಂದ ಶಾಲೆಗಳಿಗೆ ಬರುತ್ತಿದ್ದಾರೆ. ರಾಜ್ಯ ಸರ್ಕಾರದ ಕೋವಿಡ್ ಮಾರ್ಗಸೂಚಿ ಅನುಸಾರ ಶಾಲೆ ಪ್ರಾರಂಭೋತ್ಸವಕ್ಕೆ ಅಗತ್ಯ ಕ್ರಮ ಜರುಗಿಸಲಾಗಿದೆ. ಈಗಾಗಲೇ ಎಲ್ಲಾ ಶಾಲೆಗಳಿಗೆ ಸ್ಯಾನಿಟೈಸೇಷನ್ ಮಾಡಲಾಗಿದೆ. ರಾಯಚೂರು ತಾಲೂಕಿನಲ್ಲಿ 270 ಶಾಲೆಗಳಿವೆ. ಸರ್ಕಾರಿ 160, ಅನುದಾನಿತ 13 ಹಾಗೂ ಅನುದಾನ ರಹಿತ 87 ಶಾಲೆಗಳಲ್ಲಿ ಇಂದಿನಿಂದ ಶಾಲೆ ಆರಂಭಗೊಂಡಿವೆ. ಪ್ರತಿ ಕೊಠಡಿಯಲ್ಲಿ ಕೇವಲ 15 ರಿಂದ 20 ವಿದ್ಯಾರ್ಥಿಗಳಿಗೆ ಮಾತ್ರ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಕಲಬುರಗಿ ಆಯುಕ್ತರ ಮಾರ್ಗದರ್ಶನದಂತೆ ಶಾಲೆ ಪ್ರಾರಂಭಿಸಲಾಗಿದೆ. ಶಿಕ್ಷಕರು ಕಡ್ಡಾಯವಾಗಿ ಕೋವಿಡ್ ಲಸಿಕೆ ಪಡೆಯಬೇಕು ಮತ್ತು ಮಕ್ಕಳು ಶಾಲೆಗೆ ಬರುವ ಮುನ್ನ ಪಾಲಕರ ಅನುಮತಿ ಪತ್ರದೊಂದಿಗೆ ಆಗಮಿಸಲು ಸೂಚಿಸಲಾಗಿದೆ. ಮಕ್ಕಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಮತ್ತು ಸ್ಯಾನಿಟೈಸೇಷನ್ ಬಳಸಬೇಕೆಂದರು. ಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಕಾ ವಾತಾವರಣ ಸೃಷ್ಟಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ಜಿಲ್ಲೆಯಾದ್ಯಂತ ಕೋವಿಡ್ 3ನೇ ಅಲೆ ಹರಡುವುದನ್ನು ತಡೆಯಲು ಅಕ್ಟೋಬರ್ 15ರೊಳಗಾಗಿ 100% ಜನರು ಮೊದಲನೇ ಲಸಿಕೆ ಪಡೆಯಬೇಕೆಂಬ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಹೇಳಿದರು. ಜಿಲ್ಲೆಯಾದ್ಯಂತ ಕೋವಿಡ್ ಮೊದಲನೇ ಅಲೆ ಹರಡುವುದನ್ನು ತಡೆಯಲು ಅಕ್ಟೋಬರ್ 15ರೊಳಗಾಗಿ 100% ಜನರು ಮೊದಲನೇ ಲಸಿಕೆ ಪಡೆಯಬೇಕೆಂಬ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಹೇಳಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಅಜ್ಮೀಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೋವಿಡ್ ಲಸಿಕೆ ಜಾಗೃತಿ ವಾಹನಕ್ಕೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿ ಮಾತನಾಡಿದರು. 3ನೇ ಅಲೆ ಹರಡುವುದನ್ನು ತಡೆಯಬೇಕಾದರೆ ಪ್ರತಿಯೊಬ್ಬರೂ ಲಸಿಕೆ ಹಾಕಿಸಿಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಈಗಾಗಲೇ 50% ಮೊದಲನೇ ಡೋಸ್ ಪಡೆದಿದ್ದಾರೆ. 25,000 ಲಸಿಕೆ ಅತಿ ಅವಶ್ಯಕವಾಗಿದೆ. ಪ್ರತಿ ಬುಧವಾರ ಲಸಿಕೆ ಮೇಳದಲ್ಲಿ ಸುಮಾರು 50,000 ಜನರಿಗೆ ಲಸಿಕೆ ಹಾಕಿಸಬೇಕು. ಉಳಿದ ದಿನಗಳಲ್ಲಿ 25,000 ಲಸಿಕೆ ಹಾಕಿಸುವಂತೆ ಆರೋಗ್ಯ ಸಚಿವರು ಸೂಚನೆ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಲಸಿಕೆ ಹಾಕಿಸಿಕೊಳ್ಳದ ಜನರಿಗೆ ಜಾಗೃತಿ ಮೂಡಿಸಬೇಕು. ಮೊದಲನೇ, 2ನೇ ಡೋಸ್ ಪಡೆದವರಿಗೆ ಕಾರ್ಡ್ ನೀಡಲಾಗುತ್ತದೆ. ಲಸಿಕೆ ಹಾಕಿಸಿಕೊಳ್ಳದವರಿಗೆ ನ್ಯಾಯ ಬೆಲೆ ಅಂಗಡಿಯಲ್ಲಿ ಲಸಿಕೆ ಹಾಕಿಸುವ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಬುಧವಾರ ಏನು ವ್ಯಾಕ್ಸಿನೇಷನ್ ಮೇಳ ಅಂತ ಮಾಡ್ತೀವಿ, ಅದನ್ನು 50,000 ಮಿನಿಮಮ್ ಮಾಡಬೇಕು ಮತ್ತು ಬೇರೆ ದಿನಗಳಲ್ಲಿ 25,000 ಜನಕ್ಕೆ ವ್ಯಾಕ್ಸಿನೇಷನ್ ಮಾಡಬೇಕು ಅಂತೇಳಿ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮೊದಲನೇ ಡೋಸೇಜ್ ಆಗಿರೋದು 52% ಮಾತ್ರ. ನಮಗೆ ಈ ತಿಂಗಳು ಕೊನೆ ಮತ್ತು ನೆಕ್ಸ್ಟ್ ಮಂತ್ 15th ಒಳಗಡೆ ಅಟ್ಲೀಸ್ಟ್ ರಾಯಚೂರು ಜಿಲ್ಲೆಯಲ್ಲಿ ಎಲಿಜಿಬಿಲಿಟಿ ಇರ್ತಕ್ಕಂತಹ ಎಲ್ಲ ಅರ್ಹರಿಗೆ ಮೊದಲನೇ ಡೋಸೇಜ್ 100% ಕವರೇಜ್ ಮಾಡಬೇಕು. 100% ಡೋಸೇಜ್ ಕವರೇಜ್ ಮಾಡಬೇಕಂತ ಹೇಳಿದ್ರೆ ನಾವು ಮಿನಿಮಮ್ 25,000 ವ್ಯಾಕ್ಸಿನ್ಸನ್ನು ಕೊಡಲೇಬೇಕು ಬರ್ತಿದ್ದೀವಿ. ಅದರಲ್ಲಿ ನಮ್ಮ ಹೆಲ್ತ್ ಕೇರ್ ವರ್ಕರ್ಸು, ಫ್ರಂಟ್ಲೈನ್ ವಾರಿಯರ್ಸ್ ಅಲ್ಲದೆ ಎಲ್ಲರಿಗೂ ಮಿನಿಮಮ್ 1 ಡೋಸೇಜನ್ನು ನೆಕ್ಸ್ಟ್ ಮಂತ್ 15th ಒಳಗಡೆ ಕವರೇಜ್ ಮಾಡಿದರೆ ಪಾಸಿಬಲ್ ಥರ್ಡ್ ವೇವನ್ನು ಆದಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಎಲ್ಲ ಕಮಿಟಿ ಎಕ್ಸ್ಪರ್ಟ್ಸ್ ಎಲ್ಲ ಒಪಿನಿಯನ್ ಕೊಟ್ಟಿದ್ದಾರೆ. ಅದೇ ಥರ ನಮಗೆ ಟಾರ್ಗೆಟ್ ಕೂಡ ರಿವೈಸ್ ಮಾಡಿದ್ದಾರೆ. ಈ ಉದ್ದೇಶದಿಂದ ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಒಂದು ಜನಗಳಿಗೆ ಅವೇರ್ನೆಸ್ ಮೂಡಿಸುವಂಥದ್ದು, ಪ್ಲಸ್ಸು ಈಗ ಮೊದಲೇನು ಮಾಡ್ತಿದ್ವಿ, ಪ್ರತಿಯೊಬ್ಬರು ಕೋವಿನ್ ಪೋರ್ಟಲಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಫಸ್ಟ್ ಡೋಸೇಜ್ ಯಾವಾಗ, ಸೆಕೆಂಡ್ ಡೋಸೇಜ್ ಯಾವಾಗ ತೋರಿಸುತ್ತೆ. ಅಷ್ಟೊಂದು ಅವೇರ್ನೆಸ್ಸು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಕೆಲವು ಭಾಗದಲ್ಲಿ ಇಲ್ಲದೇ ಇರೋದ್ರಿಂದ ಅವರೊಂದು ಕಾರ್ಡನ್ನು ಪ್ರಿಂಟ್ ಮಾಡಿ ಕೊಡ್ತಾ ಇದ್ದಾರೆ. ಅಂದರೆ ಆ ಕಾರ್ಡನ್ನು ಪ್ರತಿಯೊಬ್ಬರಿಗೆ ಕೊಟ್ಬಿಟ್ರೆ ಆ ಕಾರ್ಡ್ನಲ್ಲಿ ಇರುತ್ತೆ ಅವ್ರ ಹೆಸರು ಎಲ್ಲ ಇದರ ಜೊತೆಗೆ ಮೊದಲನೇ ಡೋಸೇಜ್ ಯಾವಾಗಿದೆ, ಸೆಕೆಂಡನೇ ಡೋಸೇಜ್ ಯಾವಾಗ ಹಾಕ್ಸ್ಕೋಬೇಕು ಅಂತೇಳಿ ಕಾರ್ಡಲ್ಲಿ ಪ್ರಿಂಟ್ ಮಾಡಿಕೊಟ್ಟಿರ್ತೀವಿ. ಅದನ್ನು ನೋಡಿಕೊಂಡು ಅದ್ರ ಜೊತೆಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಮ್ಮದು ಮೊಬೈಲ್ ಟೀಮ್ಸ್ಗಳು ಹೋದಾಗ ಮೊಬೈಲ್ ಟೀಮ್ಸಿಗೆ ವ್ಯಾಕ್ಸಿನೇಟರ್ಸ್ ಬೇಕು, ಟ್ರೈನ್ಡ್ ನರ್ಸ್ಗಳು ಮತ್ತು ವ್ಯಾಕ್ಸಿನೇಟರ್ಸು, ಪ್ಲಸ್ ಡಾಟಾ ಎಂಟ್ರಿ ಆಪ್ರೇಟರ್ಸ್, ಮೊಬೈಲ್ ಆಪ್ರೇಟರ್ ಅಂತಂದರೆ ಅದನ್ನು ಅಪ್ಡೇಟ್ ಮಾಡೋದು ಕೋವಿನ್ ಪೋರ್ಟಲ್ಲಿ ಅದ್ರ ಸಪೋರ್ಟನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರೈವೇಟ್ ಚಾಪ್ಟರಿಂದ ಅವರು ಕೂಡ ಕೆಲವೊಂದು ಎಕ್ಸ್ಟ್ರಾ ನಮಗೆ ಸ್ಟಾಫ್ ಕೊಟ್ಟಿದ್ದಾರೆ. ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಿಂದ ಅವರು ಕೂಡ ನಮಗೆ ಸ್ಟಾಫನ್ನು ಕೊಟ್ಟಿದ್ದಾರೆ. ಈ ಥರ ಎಲ್ಲೆಲ್ಲಿ ನಮಗೆ ಸಾಧ್ಯ ಇದೆ ಗೌರ್ಮೆಂಟ್ ಸೋರ್ಸಸ್ಸು ಮತ್ತು
ಪ್ರೈವೇಟ್ ಕಡೆಯಿಂದ. ಅದಲ್ಲದೆ ಈಗ NGO ಮುಂದೆ ಬಂದಿರೋದ್ರಿಂದ ಭಾಳ ಸಂತೋಷ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ OPEC ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ 1000 ಲೀಟರ್ಸ್ ಪರ್ ಮಿನಿಟ್ 500 ಲೀಟರ್ಸ್ ಪರ್ ಮಿನಿಟ್ ಆಕ್ಸಿಜನ್ ಪ್ರೊಡಕ್ಷನ್ ಪ್ಲ್ಯಾಂಟನ್ನು ತಮ್ಮ ಸಂಸ್ಥೆಯಿಂದ ಕೊಡ್ತಾ ಇದ್ದಾರೆ. ಅದು ಮೋಸ್ಟ್ಲಿ ಲಾಸ್ಟ್ ಸ್ಟೇಜಿಗೆ ಬಂದಿದೆ. ಮಷಿನ್ ಬಂತು ಅಂತ ಹೇಳಿದ್ರೆ ಇನ್ಸ್ಟಲೇಷನ್ ಮಾಡಿಕೊಂಡು ಅದು ವರ್ಕೌಟ್ ಆಗುತ್ತೆ. ಮತ್ತು ನಮ್ಮ ಆಕ್ಸಿಜನ್ ಸ್ಟೋರೇಜ್ ಕೆಪಾಸಿಟಿಯಿಂದ ರಿಸೀಟನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಾವು ಕೇಳ್ಕೊಳೋದು ಇಷ್ಟೇ, ವ್ಯಾಕ್ಸಿನೇಷನ್ ನಾವು ಹೇಳೋಕ್ಕಿಂತ ಮುಂಚೆ ತಾವೇ ಬಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ನೀವು ಬರಲಿಲ್ಲ ಅಂತ ನಾವು ನಿಮ್ಮ ಹತ್ರ ಬರ್ತೀವಿ. ನಿಮ್ಮ ಹತ್ರ ಬಂದಾಗ ದಯವಿಟ್ಟು ಎಲ್ಲೂ ಹೋಗಬೇಡಿ, ಎಲ್ಲ ವ್ಯಾಕ್ಸಿನೇಷನ್. ಸರ್ ಕಡ್ಡಾಯ ತೊಗೊಂಡಿಲ್ಲ ಅಂತಂದರೆ ಕಡಿತರ ಮಾಡ್ತೀವಿ ಅಂತ. ಇಲ್ಲ ನಾವೇನು ಮಾಡಿದ್ದೀವಿ ಅಂದರೆ ವ್ಯಾಕ್ಸಿನೇಷನ್ ಎಲ್ಲೆಲ್ಲಿ ಮಾಡಿಸಿಲ್ಲ ಇದಿದಲ್ಲ ಫೇರ್ ಪ್ರೈಸ್ ಡಿಪೋ ಇದೆಲ್ಲ, ಅಲ್ಲಿ ನಮ್ಮವ್ರು ವ್ಯಾಕ್ಸಿನೇಟರ್ಸ್ನ ಅಲ್ಲೇ ಇಟ್ಟಿದ್ದೀವಿ. ಕಡ್ಡಾಯ ಮಾಡಬಾರ್ದು ಅಂತೇಳಿ ಗೌರ್ಮೆಂಟು ಡೈರೆಕ್ಷನ್ ಕೊಟ್ಟಿದೆ. ಮಾನ್ಯ ಚೀಫ್ ಸೆಕ್ರೆಟರಿ ಕೂಡ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ನಾವು ವ್ಯಾಕ್ಸಿನೇಷನ್ ರೇಷನ್ ತೊಗೊಳಕ್ಕಂತೂ ಬಂದೇ ಬರ್ತಾರೆ. ಅಲ್ಲೇ ನಮ್ಮ ಟೀಮ್ನವ್ರು ಅಲ್ಲೇ ಇರ್ತಾರೆ. ಎಲ್ಲೆಲ್ಲಿ ವ್ಯಾಕ್ಸಿನ್ ಕವರೇಜ್ ಭಾಳ ಪೂರಿದೆ ನಮ್ಗೆ ಗೊತ್ತಾಗುತ್ತೆ. ನಮ್ಮ ವ್ಯಾಕ್ಸಿನೇಷನ್ ಮೊಬೈಲ್ ಟೀಮ್ನವ್ರು ಅಲ್ಲೇ ಇರ್ತಾರೆ. ರೇಷನ್ ತೊಗೊಳಕ್ಕೆ ಬಂದಾಗ ಅಲ್ಲೇ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ರೇಷನ್ ತೊಗೊಳ್ಳಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಪ್ರಭಾರಿ DHO ಡಾಕ್ಟರ್ ಕೆ ನಾಗರಾಜ್, ಡಾಕ್ಟರ್ ಸುರೇಂದ್ರ ಬಾಬು, ಡಾಕ್ಟರ್ ಕೆ ವಿಜಯ, ಅಜ್ಮೀನ್ ಪ್ರೇಮ್ಜಿ ಫೌಂಡೇಶನ್, ಅಡಿಯಪ್ಪ ಕುರಿ ಇತರರು ಇದ್ದರು. ಪ್ರತಿನಿತ್ಯ 25,000 ಲಸಿಕೆಯನ್ನು ನೀಡಲು ಆರೋಗ್ಯ ಇಲಾಖೆ ಹಾಗೂ ಸಂಬಂಧಿತ ಇಲಾಖೆಗಳು ಹೆಚ್ಚು ಒತ್ತು ನೀಡಿ ಕಾರ್ಯನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ಅವರು ಸೂಚಿಸಿದರು. ಪ್ರತಿನಿತ್ಯ 25,000 ಲಸಿಕೆಯನ್ನು ನೀಡಲು ಆರೋಗ್ಯ ಇಲಾಖೆ ಹಾಗೂ ಸಂಬಂಧಿತ ಇಲಾಖೆಗಳು ಹೆಚ್ಚು ಒತ್ತು ನೀಡಿ ಕಾರ್ಯನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ಸೂಚಿಸಿದರು. ಅವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಲಸಿಕೆ ಪಡೆಯದೇ ಇರುವವರನ್ನು ಗುರುತಿಸಿ ಲಸಿಕೆ ನೀಡಲು ಕಾರ್ಯಪ್ರವೃತ್ತರಾಗಬೇಕು. ಈಗಾಗಲೇ ಮೊದಲ ಮತ್ತು 2ನೇ ಡೋಸ್ ಪಡೆಯದೇ ಇರುವವರನ್ನು ಗುರುತಿಸುವ ಕೆಲಸ ಮಾಡುವಂತೆ ಸೂಚಿಸಿದರು. ಆಶಾ ಕಾರ್ಯಕರ್ತೆಯರು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು ಸಹ ಇನ್ನೂ ಲಸಿಕೆ ಪಡೆಯದೇ ಇದ್ದು ಆದ್ಯತೆಯ ಮೇಲೆ ಲಸಿಕೆ ನೀಡಲು ಇಲಾಖೆ ಕಾರ್ಯಸೂಚಿಯನ್ನು ಸಿದ್ಧಪಡಿಸುವಂತೆ ತಿಳಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಲಸಿಕೆ ಪಡೆಯಲು ನಿರಾಸಕ್ತಿಯನ್ನು ಹೋಗಲಾಡಿಸುವ ನಡೆಸಬೇಕು. ನಿಗದಿತ ಗುರಿಯನ್ನು ಮುಟ್ಟುವುದು ಹಾಗೂ ಪ್ರತಿ ಬುಧವಾರ 50,000 ಜನರಿಗೆ ಲಸಿಕೆ ನೀಡುವಂತೆ ಸೂಚಿಸಿದರು. 81,201 ಸರ್, 52% ಫಸ್ಟ್ ಡೋಸೇಜ್ ಆಗಿದೆ ಸರ್. ಸೆಕೆಂಡ್ ಡೋಸೇಜ್ 28% ಆಗಿದೆ ಸರ್. ನಮ್ಮದು ಭಾಳ ಕಡಿಮೆ ಇತ್ತು ಸರ್. ಡೂಯಿಂಗ್ 15,000 ಪರ್ ಡೇ ಸರ್. ಮೊದಲೆಲ್ಲ 3,000 to 4,000, ಮ್ಯಾಕ್ಸಿಮಮ್ 5,000 ತನಕ ಇತ್ತು ಸರ್. ಬುಧವಾರ ತಾವು ಮೆಗಾ ಮೇಳ ಮಾಡೋದಕ್ಕಿಂತ ಮುಂಚೆ ನಾವು ಶುಕ್ರವಾರ ಸಪ್ರೇಟಾಗಿ ಮೆಗಾ ಮೇಳ ಮಾಡ್ತಾ ಇದ್ದೀವಿ ಸರ್. ಈಗ ತಾವು ಹೇಳಿದ ಮೇಲೆ ಶುಕ್ರವಾರ ಮತ್ತು ಬುಧವಾರ 2 ದಿನವೂ ಮೆಗಾ ಮೇಳ ಮಾಡಿಕೊಂಡು ಉಳಿದ ದಿನಗಳಲ್ಲಿ ಸರ್ ಅಟ್ಲೀಸ್ಟ್ 10,000 to 12,000 ಡೋಸೇಜನ್ನು ಪ್ರತಿದಿನ ಕವರೇಜ್ ಮಾಡಿದರೆ ವಿಲ್ ಬಿ ಏಬಲ್ ಟು ಕಂಪ್ಲೀಟ್ ದಿ 100% ಕವರೇಜ್ ಆಫ್ ದ ಡಿಸ್ಟ್ರಿಕ್ಟ್ ಇನ್ ಈ ತಿಂಗಳು ಮತ್ತು ಅಕ್ಟೋಬರ್ ಎಂಡಲ್ಲಿ ಮಾಡಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಸರ್. ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ವಿಶಾಲ್ ಸರ್ ಕೂಡ ಸೇಮ್ ದಟ್ ಹಸ್ ಬಿನ್ ರೀಇಟರೇಟೆಡ್ ಸರ್. ಅದ್ರ ಜೊತೆಗೆ ಸರ್ ನಾವು ಎಲ್ಲ ನಮ್ಮ 178 ಗ್ರಾಮ ಪಂಚಾಯತ್ಸ್, ಅರ್ಬನ್ ಲೋಕಲ್ ಬಾಡೀಸ್, ಇದ್ರ ಜೊತೆಗೆ ಸರ್ ಅರ್ಬನ್ ಏರಿಯಾದಲ್ಲಿ ನಮಗೆ ಮಾಸ್ ಜಾಸ್ತಿ ಜನ ಬರ್ತಕ್ಕಂಥ RTO ಆಫೀಸ್ಗಳಿರ್ಬೋದು, ಅಥವಾ ನಮ್ಮ ZP, DC ಆಫೀಸ್, ಕಮಿಷನರ್ಸ್ ಆಫೀಸ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ಸ್, ಇಲ್ಲೆಲ್ಲ ಕವರೇಜ್ ಮಾಡ್ತಾ ಇದ್ದೀವಿ ಸರ್. ಸ್ವಲ್ಪ ಹೆಸಿಟೆನ್ಸಿ ಇದೆ ಸರ್, ಬಟ್ ವಿ ಆರ್ ಯೂಸಿಂಗ್ ದಿ ಗ್ರಾಮ ಪಂಚಾಯತ್ ಲೆವೆಲ್ ಟಾಸ್ಕ್ ಫೋರ್ಸ್ ಕಮಿಟಿ ಪ್ಲಸ್ ಅರ್ಬನ್ ಏರಿಯಾದಲ್ಲಿ ಸರ್ ನಮ್ಮ ಮಹಾವೀರ್ ಯೂತ್ ಫೆಡರೇಷನ್ಸು, ಭಾರತೀಯ ಜೈನ್ ಸಂಘ ಮತ್ತು ಎಲ್ಲರೂ ಇನ್ವಾಲ್ವ್ ಮಾಡ್ಕೊಂಡು ಮಾಡಿಸ್ತಾ ಇದ್ದೀವಿ ಸರ್. ವಿ ಆರ್ ಯುಟಿಲೈಸಿಂಗ್ ದಿ ಸರ್ವಿಸಸ್ ಆಫ್ ಟೀಚರ್ಸ್ ಆಲ್ಸೋ. ಫೋನ್ ಕಾಲ್ ಮೂಲಕ ಎಸ್ಪೆಷಲಿ ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್. ಸೊ ಈ ಥರ ಸ್ವಲ್ಪ ಲೋಕಲ್ಲಿ ಅವ್ರನ್ನ ಮೋಟಿವೇಟ್ ಮಾಡಿ ಒಂದು ಮೀಟಿಂಗ್ಸ್ ಮಾಡಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ಥರ ಮಾಡಿ ನೀವು ಕನ್ವಿನ್ಸ್ ಮಾಡಬೇಕು. ನೀವು ಸ್ಯಾಚುರೇಟ್ ಮಾಡಿ ಅಟ್ಲೀಸ್ಟ್ ಹೆಲ್ತ್ ವರ್ಕರ್ಸಲ್ಲಿ ನಮ್ಮದು 90% ದಾಟಿದೆ ಸರ್. ಅಲ್ಲಿ ಸ್ವಲ್ಪ ಇಶ್ಯೂಸ್ ಇದೆ ಸರ್. ಅಂದರೆ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಸರ್. ನಾವು ಆ್ಯಕ್ಚುಲಿ ಪ್ರತಿ ಡಿಪಾರ್ಟ್ಮೆಂಟ್ ವೈಸು ನಾನು ಹೇಳೋದು ಹೆಲ್ತ್ ವರ್ಕರ್ಸೇ 100% ಕೊಡದೇ ಇದ್ದರೆ ಯಾವ ಮೊರಾಲಿಟಿ ಇರ್ತದೆ ನಮಗೆ ಕಾಮನ್ನ ತಗೊಳ್ಳಿ ಅಂತ ಹೇಳಿ. ಎಸ್ ಸರ್. ಎರಡನೇದು ಸರ್ ತಾವು ಹೇಳಿದಂಗೆ ಸರ್ ಹೆಲ್ತ್ ವರ್ಕರ್ಸ್ಗೆ ಪ್ಲೀಸ್ ಎನ್ಶೂರ್ 100% ದೇ ಆರ್ ವ್ಯಾಕ್ಸಿನೇಟೆಡ್ ಫಸ್ಟ್. ಅವರು ಫ್ರಂಟ್ ಲೈನ್ ವರ್ಕರ್ಸು ಕಡ್ಡಾಯವಾಗಿ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಅವ್ರ ಜೊತೆಗೆ ನಮ್ಮ ಜನರಲ್ ಪಾಪ್ಯುಲೇಷನ್ಗೂ ಕೂಡ ಇನ್ಕ್ರೀಸ್ ಮಾಡಬೇಕು. ಟಾರ್ಗೆಟ್ ಡೇಟ್ಸ್ ಕೊಟ್ಬಿಡಿ, ಯಾವಾಗ ಮಾಡ್ತೀರಿ, ಎಷ್ಟು ಮಾಡ್ತೀರಿ, ಯಾವಾಗ ಮಾಡ್ತೀರಿ ಸರ್. ಈ ಹೆಲ್ತ್ ಕೇರ್ ವರ್ಕರ್ಸು, ಫ್ರಂಟ್ ಲೈನ್ ವರ್ಕರ್ಸು ವಿ ವಿಲ್ ಕಂಪ್ಲೀಟ್ 100% ಬೈ ಅನದರ್ 15 days ಸರ್.
ಇನ್ನು 52% ಇದೆ ಸರ್. ಅರ್ಧ ಒಂದು 80% ತನಕ ಸರ್ ಈ ಮಂತ್ ಎಂಡ್ ಒಳಗೆ ತರಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಸರ್. ಟೋಟಲ್ ಓವರ್ ಆಲ್ ಪಾಪ್ಯುಲೇಷನ್ ಸರ್. ವಿ ಆರ್ ಹ್ಯಾವಿಂಗ್ ದ ಟಾರ್ಗೆಟ್ ಆಫ್ 80% ಅಂದರೆ ಎಷ್ಟು ವರ್ಷ ಮಾಡ್ತೀವಿ ಸರ್? ನಮಗೆ ಈಗ 52% ಅಂತ ಹೇಳಿದ್ರೆ ಅವರೇಜ್ ಸರ್ 12,000 ಪರ್ ಡೇ ಮಾಡಿದರೆ ವಿಲ್ ಬಿ ಏಬಲ್ ಟು ಕವರ್ 100% ಆಫ್ ದ ಪಾಪ್ಯುಲೇಷನ್, ರಿಮೈನಿಂಗ್ ಪಾಪ್ಯುಲೇಷನ್ ಬೈ ಎಂಡ್ ಆಫ್ ಅಕ್ಟೋಬರ್ ಸರ್. ಅದರಲ್ಲಿ ಈ ಮಂತ್ ಒಳಗಡೆ 50% ಮಾಡ್ತೀವಿ ಸರ್. ಇನ್ನು 50% ಅಂದರೆ ಸರ್ ನಮ್ಮದು ಈಗ 13,80,000 ಇದೆ ಟಾರ್ಗೆಟ್ ಸರ್. ಟೋಟಲ್ ನಮಗೆ 18+ ಸರ್. ಮೇಳ ದಿನಗಳಲ್ಲಿ ವಿ ವಿಲ್ ರೀಚ್ 30,000 to 35,000 ಸರ್. ಉಳಿದದ್ದು ದಿನಗಳಲ್ಲಿ ನಾನು ಹೇಳಿದ್ದು 12,000 ಆನ್ ಅವರೇಜ್ ಪರ್ ಡೇ ಮಾಡ್ತೀವಿ. ಇಲ್ಲ ಟಾರ್ಗೆಟ್ ಭಾಳ ಕಡಿಮೆ ಆಗ್ಬಿಡುತ್ತೆ. 12,000 ಫಾರ್ ರಾಯಚೂರು ಈಸ್ ಇನ್ ಆಲ್ ಸ್ಟ್ಯಾಂಡರ್ಡ್ಸ್ ಇಟ್ ಇಸ್ ವೆರಿ ಲೆಸ್. ಐ ಥಿಂಕ್ ವಿಲ್ ಪ್ರೀವಿಯಸ್ಲಿ ಏರ್ಪೋರ್ಟ್ everybody. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ನಾಗರಾಜ್, ಡಾಕ್ಟರ್ ಸುರೇಂದ್ರ ಬಾಬು, ರಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಪೀರಾಪುರ್, ಡಾಕ್ಟರ್ ವಿಜಯ ಸೇರಿದಂತೆ ಇತರೆ ಅಧಿಕಾರಿಗಳು ಇದ್ದರು. ಈಗ ಜಾಹೀರಾತು. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528, 9731190928. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್.
ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವರಿಂದ ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಯೇ ಧಾರವಾಡ ಮತ್ತು ಬೆಂಗಳೂರಿನಿಂದ ಬಂದಂತಹ ನುರಿತ ಅನುಭವವುಳ್ಳ ಉಪನ್ಯಾಸಕರಿಂದ ಉಚಿತ ತರಬೇತಿ ನೀಡಲಾಗುವುದು. ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕರ ವೃಂದ, ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶೇಷ ಕಾಳಜಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಸೂಚನೆ: ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಪಿಯುಸಿ ಸೆಕೆಂಡ್ ಇಯರ್ ನಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲ್ ಆದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಸಂಪರ್ಕಿಸಿ: ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಮೊಬೈಲ್ 9986453546 8660336100. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಹಾಯಕ ಆಯುಕ್ತರ ಕಚೇರಿ ಎಫ್ಟಿಸಿ ಪ್ರಕಾಶ್ ಬಾಬು ಬಲಿಯಾಗಿದ್ದು ಆತ್ಮಹತ್ಯೆಯಲ್ಲ, ಅದು ಅಧಿಕಾರಿಗಳು ಮಾಡಿರುವ ಕೊಲೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆರೋಪಿಸಿ ಸಿಬಿಐ ಮಟ್ಟದ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಸಹಾಯಕ ಆಯುಕ್ತರ ಕಚೇರಿ ಎಫ್ಟಿಸಿ ಪ್ರಕಾಶ್ ಬಾಬು ಬಲಿಯಾಗಿದ್ದು ಆತ್ಮಹತ್ಯೆಯಲ್ಲ, ಅದು ಅಧಿಕಾರಿಗಳು ಮಾಡಿರುವ ಕೊಲೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆರೋಪಿಸಿ ಸಿಬಿಐ ಮಟ್ಟದ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೇಲಾಧಿಕಾರಿಗಳ ಮಾನಸಿಕ ಒತ್ತಡಕ್ಕೆ ಪ್ರಕಾಶ್ ಬಾಬು ಬಲಿಯಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಅನೇಕ ಪ್ರಕರಣಗಳಲ್ಲಿ ಆರೋಪಿ ಮೃತಪಟ್ಟರೆ ಎಲ್ಲ ಆರೋಪಗಳು ಸಹ ಇಲ್ಲದಾಗುತ್ತವೆ. ಆದರೆ ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ ಸತ್ತವರ ಹೆಸರಿನ ಮೇಲೆ ಕೇಸ್ ದಾಖಲಿಸುವ ಮೂಲಕ ಕಾನೂನಿನಿಂದ ಪಾರಾಗಲು ಪ್ರಯತ್ನಿಸಿದ್ದಾರೆ. ಪ್ರಕಾಶ್ ಬಾಬು ಇವರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ದೂರು ನೀಡಿರುವ ಸಹಾಯಕ ಆಯುಕ್ತರು ಎಲ್ಲಾ ಖಾತೆಗಳು ಅವರ ಹೆಸರಿನಲ್ಲಿಯೇ ಇವೆ. ಖಾತೆಯಲ್ಲಿ ಭೂಸ್ವಾಧೀನ, ವಿಪತ್ತು ಪರಿಹಾರ ನೀಡಿರುವ ಹಣದ ಮಾಹಿತಿ ಎಸಿ ಅವರಿಗೆ ಇಲ್ಲದೆ ಇರುತ್ತದೆಯೇ ಎಂದು ಪ್ರಶ್ನಿಸಿದರು. ಲಕ್ಷಾಂತರ ಹಣ ಪ್ರಕಾಶ್ ಬಾಬು ಬಳಸಿಕೊಂಡರೂ ಎಸಿಯವರು ಯಾವುದೇ ಕ್ರಮ ಏಕೆ ಕೈಗೊಂಡಿಲ್ಲ? ಅವರು ಸಹ ಶಾಮೀಲಾಗಿದ್ದಾರೆ. ಮೃತ ಪ್ರಕಾಶ್ ಬಾಬು ಇವರ ಪತ್ನಿ ಅಂಬಿಕಾ, ಅತ್ತೆ ನೀಲಮ್ಮ ಹಾಗೂ ಮಾವ ಶಂಕರ್ ಇವರ ಖಾತೆಗಳು ಆರ್ಡಿಸಿಸಿ ಬ್ಯಾಂಕ್ನಲ್ಲಿ ಇದ್ದು ಅವರ ಖಾತೆಗೆ ಜಮಾ ಆಗಿರುವ ಮಾಹಿತಿ ಖಾತೆದಾರರಿಗೆ ಗೊತ್ತೇ ಇಲ್ಲ. ಹಣ ಪಾವತಿಸಿಕೊಂಡಿರುವುದು ಸಹ ಗೊತ್ತಿಲ್ಲ. ಎಸಿ ಕಚೇರಿಯಿಂದಲೇ ಖಾತೆಗಳ ನಿರ್ವಹಣೆಯಾಗಿವೆ. ಕಳೆದ 3-4 ವರ್ಷಗಳಿಂದ ಎಸಿಯವರ ಹೆಸರಿನಲ್ಲಿ ಖಾತೆಯಲ್ಲಿರುವ ಹಣ ವ್ಯವಹಾರ ಕುರಿತು ಲೆಕ್ಕ ಪರಿಶೋಧನೆಯೇ ನಡೆದಿಲ್ಲ. 3-4 ಜನ ಎಸಿ ಬಂದು ಹೋದರೂ ಲೆಕ್ಕ ಪರಿಶೋಧನೆ ನಡೆಸಿಲ್ಲ. ಜಿಲ್ಲಾಧಿಕಾರಿಗಳು ಸಹ ಪರಿಶೀಲನೆ ನಡೆಸದೇ ಇರುವುದು ಅನುಮಾನಗಳಿಗೆ ಕಾರಣವಾಗಿದೆ. ಪ್ರಕಾಶ್ ಬಾಬು ಮಾತ್ರ ಆರೋಪಿ ಎಂದು ಬಿಂಬಿಸಲಾಗುತ್ತಿದೆ. ಸಹಾಯಕ ಆಯುಕ್ತರು ಸೇರಿದಂತೆ ಕಚೇರಿ ಇತರ ಸಿಬ್ಬಂದಿಗಳು ಸಹ ಭಾಗಿಯಾಗಿದ್ದಾರೆ. ಪ್ರಕಾಶ್ ಬಾಬು ಇವರ ಮಾವ ಶಂಕರ್ ಇವರ ಆರ್ಡಿಸಿಸಿ ಬ್ಯಾಂಕಿನಲ್ಲಿ 7,96,368 ರೂಪಾಯಿ, ನೀಲಮ್ಮ ಖಾತೆಯಲ್ಲಿ 8,55,572 ರೂಪಾಯಿ, ಅಂಬಿಕಾ ಖಾತೆಯಲ್ಲಿ 21,992, ಪ್ರಕಾಶ್ ಬಾಬು ಖಾತೆಯಲ್ಲಿ 2,052 ರೂಪಾಯಿ ಮಾತ್ರ ಇದೆ. ಖಾತೆ ನಿರ್ವಹಣೆ ಮಾಡಿರುವ ಕುರಿತು ವಿಧಿ ವಿಜ್ಞಾನ ಪ್ರಯೋಗಾಲಯದ ಪರಿಶೀಲನೆ ನಡೆಸಬೇಕು. ಬ್ಯಾಂಕ್ ಖಾತೆದಾರರಿಗೆ ಮಾಹಿತಿ ಇಲ್ಲದೆ ಖಾತೆ ನಿರ್ವಹಣೆಯಿಂದ ಇರುವ ಶಕ್ತಿಗಳ್ಯಾವುವು ಎಂಬುದನ್ನು ಬಹಿರಂಗಪಡಿಸಬೇಕೆಂದರು. ಸಂತ್ರಸ್ತ ಕುಟುಂಬಸ್ಥರು ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಪ್ರಕರಣದಲ್ಲಿ ಭಾಗಿಯಾಗಿರುವ ಪ್ರಕರಣದ ತನಿಖೆ ಒತ್ತಾಯಿಸಲಾಗುತ್ತದೆ. ಯಾವುದೇ ಕ್ರಮವಾಗದೆ ಹೋದಲ್ಲಿ ಸಿಬಿಐ ನ್ಯಾಯಾಲಯದ ಮೊರೆ ಹೋಗಲು ಚಿಂತನೆ ನಡೆಸಲಾಗುತ್ತದೆ ಎಂದರು. ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ
ಪ್ರಕಾಶ್ ಬಾಬು ಪ್ರಥಮ ದರ್ಜೆ ಸಹಾಯಕರ ಸಾವಿನ ವಿಷಯವನ್ನು ಹಿಡಿದುಕೊಂಡು ಸಂಪೂರ್ಣವಾಗಿ 7 ದಿನಗಳ ಬೆಳವಣಿಗೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದರಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳು, ಅಧಿಕಾರಿಗಳ ಬೇಜವಾಬ್ದಾರಿತನ, ಅಧಿಕಾರಿಗಳ ಭ್ರಷ್ಟಾಚಾರ ಇವೆಲ್ಲ ಕೂಡ ನಾನು ಕಳೆದ ಎಲ್ಲ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ. ನಮ್ಮ ಇನ್ವೆಸ್ಟಿಗೇಷನ್, ನಮ್ಮ ಮಾಹಿತಿ ಸುಮಾರು 7 ದಿನಗಳಿಂದ ನಾನು ಕಲೆ ಹಾಕಿದಾಗ ಮುಖ್ಯವಾಗಿ ಪ್ರಕಾಶ್ ಬಾಬು ಒಬ್ಬ FBA, ಇದು ಆತ್ಮಹತ್ಯೆ ಅಲ್ಲ, ಇದು ಮೇಲಾಧಿಕಾರಿಗಳು ಅವರಿಗೆ ಮಾನಸಿಕವಾಗಿ ಕಿರುಕುಳ, ಮಾನಸಿಕವಾಗಿ ಒತ್ತಡದ ಮೇಲೆ ಹೊರೆ ಹಾಕಿರ್ತಕ್ಕಂಥದ್ದನ್ನು ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಹೊರೆ ಆದ ನಂತರ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಸತ್ತ ವ್ಯಕ್ತಿಯ ಮೇಲೆ ಒಬ್ಬ ಸಹಾಯಕ ಆಯುಕ್ತ FIR ಮಾಡ್ತಾರಂತಂದ್ರೆ ಆ ಸಹಾಯಕ ಆಯುಕ್ತರಿಗೆ ಕಾನೂನಿನ ಪರಿಜ್ಞಾನ ಇದೋ ಇಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಸುಪ್ರೀಂ ಕೋರ್ಟಿನ ಹಲವಾರು ಜಡ್ಜ್ಮೆಂಟ್ಗಳಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಕೊಲೆ ಅಪರಾಧ ಇರಲಿ, ಇನ್ನಿತರ ಯಾವುದೇ ಅಪರಾಧಗಳಿದ್ರೂ ಕೂಡ ಆ ಸತ್ತಂತ ವ್ಯಕ್ತಿ ಸತ್ತ ನಂತರ ಆ ಕೇಸನ್ನ ಅಬೇಟ್ಮೆಂಟ್ ಮೂಲಕ ಕ್ಲೋಸ್ ಮಾಡತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಜೊತೆಯಲ್ಲಿ can you file for against dead person ಅಂತೇಳಿ ಗೂಗಲ್ ಹೋದ್ರೆ ಸುಮಾರು ದೇಶದ ಹಲವಾರು ಪ್ರಕರಣಗಳು ಸತ್ತ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯ FIR ಅನ್ನ ಮಾಡಬಾರದು ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಅದು ದಾಖಲೆ ಸಮೇತ ನಿಮಗೆ ಬಿಡುಗಡೆ ಮಾಡ್ತೀನಿ. ಯಾಕಂತಂದ್ರೆ ಇವತ್ತು ಸತ್ತ ವ್ಯಕ್ತಿಯ ಮೇಲೆ ಇಡೀ ಭ್ರಷ್ಟಾಚಾರವನ್ನು ಹಾಕಿ ತಪ್ಪಿಸಿಕೊಳ್ಳಲಿಕ್ಕೆ ಇವತ್ತು ಅಧಿಕಾರಿಗಳು ಮಾಡತಕ್ಕಂಥ ಕುತಂತ್ರ ಅಂತ ಅನ್ನಲಿಕ್ಕೆ ಇದೊಂದು ಪುರಾವೆ. ಭೂಸ್ವಾಧೀನ, ರೈಲ್ವೆ ಭೂಸ್ವಾಧೀನ, ಜುರಾನ ಹಿಂದಿನ ಪರಿಹಾರ ನಿಧಿ, ಇನ್ನಿತರ ಹಲವಾರು ಯೋಜನೆಗಳನ್ನ ಇವರು ಸೂಪರ್ವಿಷನ್ ಇತ್ತು ಒಬ್ಬ FIAಗೆ ಅವರು ಭ್ರಷ್ಟಾಚಾರ ಮಾಡಿರತಕ್ಕಂಥ ಒಂದು FIR ಅನ್ನ ಮಾಡಿದರು. ಇದು ಮಾನ್ಯ ಸಹಾಯಕ ಆಯುಕ್ತರು ಪ್ರಕಾಶ್ ಬಾಬು ಮೇಲೆ ಮಾಡಿರ್ತಕ್ಕಂಥ FIR ಸಾರಾಂಶ. ಇದರಲ್ಲಿ 2020-21 ಇಂದ ನಾನು ಅನೇಕ ಪತ್ರಗಳನ್ನು ಬರೆದಿದ್ದೀನಿ ಮೇಲಧಿಕಾರಿಗಳಿಗೆ ತನಿಖೆ ಮಾಡಿದ್ದೇನೆ. ಸುಮಾರು 10 ಪತ್ರಗಳನ್ನ ಉಲ್ಲೇಖ ಕೋಟ್ ಮಾಡಿ ಇವತ್ತು FIR ಮಾಡಿರ್ತಕ್ಕಂಥದ್ದು. ಸೊ
ಸುಮಾರು 7-8 ವರ್ಷಗಳಿಂದ ಸಂಪೂರ್ಣ ಈ ನಿಧಿ ಭ್ರಷ್ಟಾಚಾರ ಆಗಿದೆ. ಇದಕ್ಕೆ ಎಲ್ಲ ಕಾರಣನೇ ಒಬ್ಬ FD ಅಂತಕ್ಕಂಥ ಅವನ ಸತ್ತವನ ತಲೆಗೆ ಕರ್ತಕ್ಕಂಥ ಒಂದು ಹುನ್ನಾರ ಏನಿದೆ, ಇದನ್ನ ನಾವು ಕಳೆದ 7 ದಿನಗಳಿಂದ ಎಲ್ಲಾ ರೀತಿಯಲ್ಲಿ ನೋಡಿದಾಗ ಸಂಪೂರ್ಣವಾಗಿ ಸಹಾಯಕ ಆಯುಕ್ತರ ಖಾತೆಯ ಮೂಲಕನೇ ವರ್ಗಾವಣೆಗೊಂಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಯಾವ ವ್ಯಕ್ತಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಂದ್ರಲ್ಲ, ಸಹಾಯಕ ಆಯುಕ್ತರ ಖಾತೆ ಭೂಸ್ವಾಧೀನ ಖಾತೆ ನಂಬರ್ 5402294322 ಈ ಖಾತೆಯಿಂದ RBCC ಬ್ಯಾಂಕಿಗೆ ನೀಲಮ್ಮ ಪ್ರಕಾಶ್ ಬಾಬು ಅತ್ತೆ, ಶಂಕರ್ ಪ್ರಕಾಶ್ ಬಾಬು ಮಾಮ, ಅಂಬಿಕಾ ಪ್ರಕಾಶ್ ಬಾಬು ಹೆಂಡತಿ ಇವರಿಗೆ ವರ್ಗಾವಣೆಗೊಂಡಿದ್ದು ನೋಡಿದ್ರೆ ಯಾವ ರೀತಿ ವರ್ಗಾವಣೆಗೊಂಡಿದ್ದು ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಈ ಖಾತೆಗಳು ಇವೆಲ್ಲ ಕೂಡ ಖಾತೆ ಪುಸ್ತಕಗಳು. ಇವು RBCC ಬ್ಯಾಂಕಿನ ಖಾತೆ ಪುಸ್ತಕಗಳು. ಇವು ಈ ಬ್ಯಾಂಕಿಗೆ ಅಕೌಂಟ್ ಜಮಾ ಆಗಿರೋದು. ಈ ನೀಲಮ್ಮ, ಅಂಬಿಕಾ ಮತ್ತು ಶಂಕರ್ ಅವರು ಖಾತೆಗಳು. ಈ ಖಾತೆಗಳು ತೆಗೆದುಕೊಳ್ಳುವ ಬಗ್ಗೆ ಮಾಹಿತಿ ಅಂಬಿಕರಿಗಿಲ್ಲ, ಶಂಕರಿಗಿಲ್ಲ, ನೀಲಮ್ಮರಿಗಿಲ್ಲ. ಇವು ಇಲ್ಲಿಂದ ಬಂದು ಅಂತಂದ್ರೆ ಬೆಂಗಳೂರಿನ ಹಿಂದೂಸ್ತಾನ್ ಲಾಡ್ಜ್ನಲ್ಲಿ ಪ್ರಕಾಶ್ ಬಾಬು ಸತ್ತ ನಂತರ ಅಲ್ಲಿನ ಉಪ್ಪಾರಪೇಟೆ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿ ಮಹಾಜರ ಮಾಡಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ, ಕೆಲವೊಂದು ವಸ್ತುಗಳು ಪೂರಕವಾಗಿ ಪೊಲೀಸರಿಗೆ, ಕೆಲವೊಂದು ವಸ್ತುಗಳು ಕುಟುಂಬಸ್ಥರಿಗೆ ಕೊಟ್ಟಿರ್ತಕ್ಕಂಥದ್ದು. ಆಗ ಈ ಚೆಕ್ ಬುಕ್ಗಳು ಇವೆಲ್ಲ ಕೂಡ ಪೊಲೀಸರಿಗೆ ತಂದು ರಾಯಚೂರಿನಲ್ಲಿ ಫ್ಯಾಮಿಲಿಗೆ ಕೊಟ್ಟಿರ್ತಕ್ಕಂಥದ್ದು. ನಾನು ಈ ಫ್ಯಾಮಿಲಿನಲ್ಲಿ ಏನೇನಿದ್ದಿಲ್ಲ, 2,000 ರೂಪಾಯಿ ಕೊಟ್ಟು 2017ರಲ್ಲಿ ಖಾತೆ ಓಪನ್ ಮಾಡಿರ್ತಕ್ಕಂಥದ್ದು. ಯಾರು ಖಾತೆ ಓಪನ್ ಮಾಡಿದ್ದಾರೆ, ಯಾರಿಲ್ಲ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಪಿ ಯಲ್ಲಪ್ಪ, JB ರಾಜು, ಅಂಬಣ್ಣ ಆರೋಲಿ, ರಾಘವೇಂದ್ರ ಬೋರೆಡ್ಡಿ ಉಪಸ್ಥಿತರಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಯ್ದೆಗಳಿಗೆ ತಿದ್ದುಪಡಿ ಮಾಡುವ ಮೂಲಕ ಖಾಸಗೀಕರಣ ಮಾಡಲು ಮುಂದಾಗಿರುವುದನ್ನು ವಿರೋಧಿಸಿ ಸೆಪ್ಟೆಂಬರ್ 13ರಂದು ವಿಧಾನಸೌಧ ಮುತ್ತಿಗೆ ನಡೆಸಲಾಗುತ್ತದೆ. ಲಿಂಗ್ಸು ಊರಿನಲ್ಲಿ ಜಾನುವಾರು ಹತ್ಯೆ ಪ್ರಕರಣದಲ್ಲಿ 3 ರೈತರ ವಿರುದ್ಧ ದಾಖಲಿಸಿರುವ ಕೇಸ್ ಹಿಂಪಡೆಯಲು ಆಗ್ರಹಿಸಿ ಸೆಪ್ಟೆಂಬರ್ 20ರಂದು ರಾಜ್ಯ ಮಟ್ಟದ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ಮಳ್ಳಿ ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಯ್ದೆಗಳಿಗೆ ತಿದ್ದುಪಡಿ ಮಾಡುವ ಮೂಲಕ ಖಾಸಗೀಕರಣ ಮಾಡಲು ಮುಂದಾಗಿರುವುದನ್ನು ವಿರೋಧಿಸಿ ಸೆಪ್ಟೆಂಬರ್ 13ರಂದು ವಿಧಾನಸೌಧ ಮುತ್ತಿಗೆ ನಡೆಸಲಾಗುತ್ತದೆ. ಲಿಂಗ್ಸ್ಗೂರಿನಲ್ಲಿ ಜಾನುವಾರು ಹತ್ಯೆ ಪ್ರಕರಣದಲ್ಲಿ 3 ರೈತರ ವಿರುದ್ಧ ದಾಖಲಿಸಿರುವ ಕೇಸ್ ಹಿಂಪಡೆಯಲು ಆಗ್ರಹಿಸಿ ಸೆಪ್ಟೆಂಬರ್ 20ರಂದು ರಾಜ್ಯ ಮಟ್ಟದ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ಮಳ್ಳಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ರೂಪಿಸಿರುವ ರೈತ ವಿರೋಧಿ ಕಾಯ್ದೆಗಳ ಜಾರಿಗೆ ಸುಪ್ರೀಂ ಕೋರ್ಟ್ ತಡೆ ಆಜ್ಞೆ ನೀಡಿದ್ದರೂ ರಾಜ್ಯ ಸರ್ಕಾರಗಳು ಕಾಯ್ದೆ ಜಾರಿಗೆ ಮುಂದಾಗಿದೆ. ಭೂಸ್ವಾಧೀನ, APMC, ವಿದ್ಯುತ್ ಕಾಯ್ದೆ ಸೇರಿದಂತೆ ಅನೇಕ ಕಾಯ್ದೆಗಳನ್ನು ತಿದ್ದುಪಡಿಗೊಳಿಸಿ ಕಾರ್ಪೊರೇಟ್ ಶಕ್ತಿಗಳಿಗೆ ಅನುಕೂಲ ಮಾಡಿಕೊಡುವ ಭರದಲ್ಲಿ ದೇಶದ ರೈತರು, ಕಾರ್ಮಿಕರು, ದುಡಿಯುವ ಜನರನ್ನು ಬೀದಿಗೆ ತಂದು ನಿಲ್ಲಿಸಿವೆ. ಸಾವಿರಾರು ಕೋಟಿ ಬಂಡವಾಳ ಹೂಡಿ ಸ್ಥಾಪಿಸಿರುವ YTPS ವಿದ್ಯುತ್ ಘಟಕವನ್ನು ಖಾಸಗಿಯವರಿಗೆ ನೀಡಲಾಗಿದೆ. ಆಂಧ್ರ ಮೂಲದ ಗುತ್ತೇದಾರರು ಸ್ಥಳೀಯರಿಗೆ ಉದ್ಯೋಗ ನೀಡದೆ ನೆರೆ ರಾಜ್ಯದ ಜನರಿಗೆ ಉದ್ಯೋಗ ನೀಡುತ್ತಿದೆ. ಸ್ಥಳೀಯ ಕಾರ್ಮಿಕರು, ಗುತ್ತೇದಾರರು ಅತಂತ್ರ ಸ್ಥಿತಿಗೆ ಬರುವಂತಾಗಿದೆ ಎಂದರು.
ಕೇಂದ್ರ ರೂಪಿಸಿರುವ ಕಾಯ್ದೆಗಳನ್ನು ವಿರೋಧಿಸಿ ನಿರಂತರ ಹೋರಾಟ ನಡೆಸುತ್ತಿದ್ದರೂ ಸ್ಪಂದಿಸದೇ ಇರುವ ಸರ್ಕಾರ ಧೋರಣೆ ಖಂಡಿಸಿ ವಿಧಾನಸೌಧ ಮುತ್ತಿಗೆ ನಡೆಸಲಾಗುತ್ತದೆ. ಜಿಲ್ಲೆಯ ಎಲ್ಲ ಗ್ರಾಮಗಳಿಂದಲೂ ರೈತರು ಬೆಂಗಳೂರಿಗೆ ಆಗಮಿಸುವಂತೆ ಮನವಿ ಮಾಡಿದರು. ಜಾನುವಾರು ಹತ್ಯೆ ತಡೆ ಕಾಯ್ದೆ ಹೆಸರಿನಲ್ಲಿ ರೈತ ಶೋಷಣೆ ಪ್ರಾರಂಭವಾಗಿದೆ. ಲಿಂಗ್ಸ್ಕೂರಿನಲ್ಲಿ ರೈತರು ತಮ್ಮ ಜಾನುವಾರು ಮಾರಾಟ ಮಾಡಿದ್ದು ಅವರ ಮೇಲೆ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಜಮೀನು ರಹಿತ ಕೇಸ್ ದಾಖಲಿಸಿರುವ ಪೊಲೀಸರು ರೈತರು ಮಾಡಿದ ಅಪರಾಧವಾದರೂ ಏನು? ನಮ್ಮ ಜಾನುವಾರು ನಾವು ಮಾರಾಟ ಮಾಡಲು ಹಕ್ಕಿಲ್ಲದೆ ಹೋದರೆ ರೈತರ ಸಾಲವನ್ನು ಸರ್ಕಾರ ಭರಿಸುತ್ತದೆಯೇ ಎಂದು ಪ್ರಶ್ನಿಸಿದರು. ರೈತರ ಮೇಲೆ ಹಾಕಲಾಗಿರುವ ಕೇಸ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ 20ರಂದು ನಡೆಯಲಿರುವ ರಾಜ್ಯ ಮಟ್ಟದ ಸಮಾವೇಶಕ್ಕೆ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ ರಾಜ್ಯದ ನಾಯಕರು ಭಾಗವಹಿಸಲಿದ್ದಾರೆ ಎಂದರು. 27/9/2020 ರೈತ ವಿರೋಧಿ ಕಾಯ್ದೆಗಳಾದ ಭೂ ಸ್ವಾಧೀನ ಕಾಯ್ದೆ, ಭೂಸ್ವಾಧೀನ ಕಾಯ್ದೆ, ವಿದ್ಯುತ್ ಖಾಸಗೀಕರಣ ಮತ್ತು ಇನ್ನುಳಿದ ಗೋ ಮಸೂದೆ, ಅದೇ ರೀತಿಯಾಗಿ ಬೇರೆ ಬೇರೆ ಕಾಯ್ದೆಗಳನ್ನು ಸಾಕಷ್ಟು ಕಾಯ್ದೆ ತಂತ್ರ ಈ 31/12/2020ಕ್ಕೆ ರಾಜ್ಯ ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಆದೇಶ ನೀಡಿದೆ. ನೀವು ಕಾಯ್ದೆಗಳನ್ನು ಜಾರಿಗೊಳಿಸದಂತೇಳಿ ಈ ಪ್ರತಿಭಟನೆ ವಿಪರೀತ ದೇಶದಲ್ಲಿ ಈ ನಾನಾ ರಾಜ್ಯಗಳಲ್ಲಿ ಮತ್ತು ಎಲ್ಲ ರೈತರು, ಕಾರ್ಮಿಕರು, ಪ್ರತಿಯೊಬ್ಬರು ಪ್ರತಿಯೊಬ್ಬರು ಬೀದಿಗೆ ನಂತರ ಈ ಮತ್ತೆ ಅದ್ರ ಜೊತೆಯಲ್ಲಿ ನ್ಯಾಯಾಲಯಗಳು ಕೂಡ ದಾಳಿ ಉಳಿದರು. ರೈತರು ದಾಳಿ ಉಳಿದ ನಂತರ 12/2021ಕ್ಕೆ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಕೊಡ್ತಿದ್ದಾರೆ ಸರ್ಕಾರಕ್ಕೆ. ಇದನ್ನು ನೀವು ಯಾವುದೇ ಕಾರಣಕ್ಕೆ ಜಾರಿಗೊಳಿಸಿಕೊಂಡು ಒಂದು 2 ವರ್ಷ ಅಂತೇಳಿ ಕಾರ್ಯಕ್ರಮ ನೀಡಿದೆ. ಅದರ ಮಟ್ಟದಲ್ಲಿನ ನಮ್ಮ ರಾಜ್ಯ ಸರ್ಕಾರ ಕಾರ್ಯವನ್ನು ಚಟುವಟಿಕೆ ಪ್ರಾರಂಭ ಮಾಡಿದೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೊಟ್ಟ ಮೇಲೆ ನಮ್ಮ ಪ್ರತಿಯೊಬ್ಬರು ಅನ್ವಯ ಆಗುತ್ತೆ. ಈ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಇದ್ದಾರೆ, ಆಂಧ್ರ ಸರ್ಕಾರ ಇದ್ದಾರೆ, ತಮಿಳುನಾಡು ಸರ್ಕಾರ ಸಿಗಲ್ಲ ಆದೇಶ. ಅದರ ಮಟ್ಟದಲ್ಲಿ ಇವರು ಇವತ್ತು ನಾವು ರಾಯಚೂರಿನಲ್ಲಿ ಇರತಕ್ಕಂಥ ನೋಟಿಫಿಕೇಶನ್ ಆಗಿದೆ ಬಹಳ ಆಘಾತ ಆಗಿದೆ. ಏನ್ ಆಘಾತ ಆಗಿದೆ ಅಂದ್ರೆ ಇಲ್ಲಿ 1000 ಎಕರೆ ಜಮೀನು ನಮ್ಮೂರು ಇದೆ. ಆ 1000 ಎಕರೆ ಜಮೀನನ್ನ ಕಳುಹಿಸಿಕೊಂಡು ಆಂಧ್ರದ ಮೂಲದಲ್ಲಿ ಬದಲಿಗೆ ವೃತ್ತಿ ಆಯೋಗ ಕೊಟ್ಟ ಕಾಸು ಇಲ್ಲಿ ಕೆಲಸ ಮಾಡೋದು ತಂದು ಮತ್ತೆ ಇಲ್ಲಿ ಕೆಲಸ ಮಾಡೋ ಯಂತ್ರೋಪಕರಣಗಳನ್ನ ತೆಗೆದುಕಾಸಿ ಇವತ್ತು ಅವರೆಲ್ಲ ಬೀದಿ ಕಾಲ ಮಾಡ್ತಾರೆ. ಪ್ರದೇಶದಲ್ಲಿ ತಂದಿರ್ತಕ್ಕಂಥ ಇವರು ಬೆಂಗಳೂರು ಬೆಂಗಳೂರು ಸರ್ಕಾರ ಒಪ್ಪಂದ ಮಾಡಿದ್ದಾರೆ. ಇವತ್ತು ಒಮ್ಮೆ ಹೇಗೆ ಅದನ್ನ ತಗೊಂಡು ಹೋಗ್ಬೇಕಂತಂದ್ರೆ ಎಲ್ಲಿ ಮಾಡೋದಾಗುತ್ತಾ? ಇವತ್ತು 1000 ಜನ ಕೆಲಸ ಮಾಡ್ತಾರ, ಬೇರೆ ಕೆಲಸ ಮಾಡ್ತಾರ. ಈ ಆದೇಶಗಳಿಂದ ಮುಂದುವರೆದು ಇಲ್ಲಿ ನಮ್ಮ 700 ಜನ ಬೀದಿ ಪರ ಆಗ್ತಾರೆ. ಹೀಗಾದ ಬಂದ್ರೆ ನಾವು ಜೀವನ ಮಾಡೋದಿಲ್ಲ ಈ ಕಾಯ್ದೆಯಿಂದ. ಇವತ್ತು ವಿದ್ಯುತ್ ಕಾಯ್ದೆ ಇವತ್ತು ದೇವರಿಂದ ಜಾನುವಾರು ಕಾಯ್ದೆ ಇದೆ. ಜಾನುವಾರು ಕಾಯ್ದೆ ಏನಾಗಿದೆ ಅಂತಂದ್ರೆ ಲಿಂಚರ್ನಲ್ಲಿ ರೈತರ ಎತ್ತಮಯ ಸಾಲುಗಾಯಿಗಳು ಅಥವಾ ಯಂತ್ರಗಳು ಮತ್ತೆ ಒಂದು ಖಾಸಗಿ ಕೆಲಸ ಮಾಡಲ್ಲ. 3 ರೈತರು ಅವ್ರ ಮೇಲೆ 2 ವರ್ಷದಿಂದ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ಅವ್ರ ಮೇಲೆ 2 ವರ್ಷ ದಾಖಲೆ ಕೇಸ್ ಲಿಂಚೂರಲ್ಲಿ. ಅಂದ್ರೆ ನಮ್ಮಂತೂ ನಾವು ಮಾಡ್ಬೋದಂದ್ರ ನಮ್ಮ ಸಾಲ ಕಟ್ಟಲ್ಲ. ಇವರು ಗೋಸಾಲವನ್ನು ಕೊಡ್ತಾರೆ, ಗೋಸಾಲದಲ್ಲಿ ಮಾಹಿತಿ ಕೊಡ್ತಾರೆ, ಗೋಸಾಲೆಯನ್ನು ಮಾಡಿರ್ತಾರೆ, ಬೇರೆ ಮಾಡಿರ್ತಾರೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ 1 ಕೋಟಿ ತಂದಿದ್ದಾರೆ. ಇವರು 25 ಜನ ಮನೆಯಲ್ಲಿ 10 ವರ್ಷದಲ್ಲಿ ಗೋಸಾಲೆ 2500 ಕಡಿಮೆ ಮಾಡುವುದು ಜಾಸ್ತಿ ಆಗಿಲ್ಲ. ಅವ್ರು ಹಸ್ಪಟ್ ಆಗ್ತಾ ಇದ್ದಾರೆ, 20 ಲಕ್ಷ ಆಗ್ಬೇಕು, ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇವರು ದೊಡ್ಡ ದಂಧೆನೇ ನಡೆಸ್ತಾರೆ ಸರ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದೊಡ್ಡ ದಂಧೆ ನಡೆಸ್ತಾರೆ. ಇದು ಅಧಿಕಾರಿಗಳು ತುಂಬಾ ಇದೆ. ಆಡಳಿತ ಅಧಿಕಾರಿ ಅಂತ ಸಂಪೂರ್ಣ ದೃಷ್ಟಿಯಲ್ಲಿ. ಹೀಗಾಗಿ ಇವರೆಲ್ಲ ವಿರೋಧಿಸಿ ರಾಜ್ಯ ಮಟ್ಟದ ಸಮಾವೇಶವನ್ನ ಜಾನುವಾರು ಕಾಯ್ದೆ ವಿರೋಧಿಸಿ, ಭೂಸ್ವಾಧೀನ ಕಾಯ್ದೆ ವಿರೋಧಿಸಿ, ವಿದ್ಯುತ್ ಖಾಸಗೀಕರಣ ಕಾಯ್ದೆ ವಿರೋಧಿಸಿ ಲಿಂಚೂರು ತಾಲೂಕಿನಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಲಿಂಚೂರು ತಾಲೂಕಿನಲ್ಲಿ 13ನೇ ತಾರೀಕು 13/9/2021 ರಾಜ್ಯಾಧ್ಯಕ್ಷರನ್ನ ಸನ್ಮಾನಿಸಿ ಸಂಸದರಲ್ಲಿ ಬರ್ತಾರ. ಇಡೀ ರಾಜ್ಯ ಸಮಿತಿಯಲ್ಲಿ ಬರ್ತಾರ. ಇಡೀ ರಾಜ್ಯದಲ್ಲಿ ಎಲ್ಲಾ ಮುಖ್ಯಮಂತ್ರಿ ಜನಗಳಿಗೆ ಲಿಂಚೂರು ಬರ್ತಾರ. ಇದು ರಾಜ್ಯ ಸರ್ಕಾರಕ್ಕೆ 13 ತಾರೀಕು ವಿಧಾನಸೌಧ ಮುತ್ತಿಗಿದೆ. 13 ತಾರೀಕು ವಿಧಾನಸೌಧ ಮುತ್ತಿಗಿದೆ. ಎಲ್ಲ ವಿರೋಧಿಸಿ 13/9/2021ಕ್ಕೆ ವಿಧಾನಸೌಧ ಮುತ್ತಿಗೆ. ಬೆಳಗ್ಗೆ 11 ಗಂಟೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಪ್ರತಿಭಟನೆ ಮಾಡಬೇಕು. ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡುತ್ತೆ.
ಅದನ್ನ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮದ ನಂತರ 20/9/2021 ಲಿಂಗಸೂರಿನಲ್ಲಿ ಜಾನುವಾರುತ್ವ ಕಾಯ್ದೆ ವಿರೋಧಿಸಿ ಮತ್ತು ವಿದ್ಯುತ್ ಖಾಸಗೀಕರಣ, ಭೂಸ್ವಾಧೀನ ಕಾಯ್ದೆ ಖಾಸಗೀಕರಣ ಎಲ್ಲಾ ಕಾರ್ಯಗಳು ರೈತರು ಕಾರ್ಯಗಳನ್ನು ವಿರೋಧಿಸಿ ನಮ್ಮ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಅವತ್ತು ಜಾನುವಾರು ಸಮೇತ ವಿಶೇಷವಾಗಿ ಜಾನುವಾರು ಸಮೇತ ಜಾನುವಾರುಗಳನ್ನ ಯಾರು ಜಾನುವಾರು ಉಪಕರಿಸುವ ನಾವು ಉಪಕರಿಸುವ ಅದರ ಜೊತೆಯಲ್ಲಿ ಈಗ ನಮ್ಮ ರಾಜ್ಯದಲ್ಲಿ BPSC ನಾವು ಖಾಸಗೀಕರಣ ಕೊಟ್ಟಿದ್ದೀವಿ. ಮೋಹನ್ ರೆಡ್ಡಿ ಆಂಧ್ರ ಮೂಲದ ಮೋಹನ್ ರೆಡ್ಡಿಗೆ ವೃತ್ತಿ ಕೊಡೋದು, ಆಂಧ್ರ ಮೂಲದ ಮೋಹನ್ ರೆಡ್ಡಿ ಎಂಬ ವೃತ್ತಿಗಾರರಿಗೆ ವೃತ್ತಿ ಕೊಡೋದಲ್ಲ. ಅದೇ ನಾವು ನಮ್ಮ ಲೇಬರ್ ಬರ್ತಾರೆ, ಆಂಧ್ರದ ಲೇಬರ್ ಬರ್ತಾರ, ನೀವು ಜಾಗ ಮಾಡಿಕೊಂಡು ಹೋಗಂತೇಳಿ ಯಾರೇ ಒಂದು ತಿಳಿದಿದ್ದಾರೆ ವೃತ್ತಿ ಕೊಡೋದು. ಈ ಸಂದರ್ಭದಲ್ಲಿ ನರಸಪ್ಪ ದೇವಸ್ಕೂರು, ಜಿ ರಾಂಬಾಬು, ನಿಂಗಪ್ಪ ವಡ್ಲೂರು, ಶರಣಪ್ಪ ಉಪಸ್ಥಿತರಿದ್ದರು. ಶಿಕ್ಷಣ ಕಿರಣ ಸಂಸ್ಥೆಯಿಂದ ಸೆಪ್ಟೆಂಬರ್ 8ರಂದು ನಗರದ ಕನ್ನಡ ಭವನದಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸದಸ್ಯ ಎಚ್ ಮ್ಯಾದರ್ ಹೇಳಿದರು. ಶಿಕ್ಷಣ ಕಿರಣ ಸಂಸ್ಥೆಯಿಂದ ಸೆಪ್ಟೆಂಬರ್ 8ರಂದು ನಗರದ ಕನ್ನಡ ಭವನದಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸದಸ್ಯ ಎಚ್ ಮ್ಯಾದರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶೈಕ್ಷಣಿಕ ಬೆಳವಣಿಗೆ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುತ್ತಿರುವ ಶಿಕ್ಷಣ ಕಿರಣ ಸಂಸ್ಥೆ ವಿದ್ಯಾರ್ಥಿ ಶಿಕ್ಷಕ ಸಮುದಾಯ ಒಳಗೊಂಡ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುತ್ತಿದೆ. ನಿವೃತ್ತ ಶಿಕ್ಷಣ ಅಧಿಕಾರಿ ಹನುಮಂತಪ್ಪ ಗವಾಯಿ ನೇತೃತ್ವದಲ್ಲಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಲಿದೆ. ಆದರ್ಶ ಶಿಕ್ಷಕರನ್ನು ಅರ್ಜಿಗಳನ್ನು ಕರೆಯದೆ ಅವರ ಸೇವೆ, ಜನರ ಅಭಿಪ್ರಾಯಗಳ ಮೇಲೆ 5 ಜನರನ್ನು ಆಯ್ಕೆ ಮಾಡಲಾಗಿದೆ. ದೇವದುರ್ಗ ತಾಲೂಕಿನ ಮದರ್ಕಲ್ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಉತ್ತಮ ಶಾಲೆ, ರಾಯಚೂರು ತಾಲೂಕಿನ ಆತ್ಕೂರು ಸರ್ಕಾರಿ ಪ್ರೌಢಶಾಲೆಯ ಶಶಿಧರ್, ಸಿಂಧನೂರು ತಾಲೂಕಿನ ಅಂಚಿನಾಳ ಪ್ರಾಥಮಿಕ ಶಾಲಾ ಶಿಕ್ಷಕಿ ಪ್ರಭಾವತಿ, ಮಾನವಿ ತಾಲೂಕಿನ ಕುರುಡಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ರೇಣವ ಕಟ್ನಳ್ಳಿ, ಲಿಂಗಸ್ಗೂರು ತಾಲೂಕಿನ ಗೌಳಿಪುರ ಉರ್ದು ಶಾಲೆಯ ಶಿಕ್ಷಕಿ ಜರೀನಾ ತಾಜ್ ಇವರಿಗೆ ಆದರ್ಶ ಶಿಕ್ಷಕರೆಂದು ಪ್ರಶಸ್ತಿ ನೀಡಲಾಗುತ್ತದೆ. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶಿಕ್ಷಣ ಕಿರಣ ಸಂಸ್ಥೆಯ ಗೌರವ ಅಧ್ಯಕ್ಷ ಜಯಣ್ಣ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಡಿಪಿಐ ವೃಷಭೇಂದ್ರ ಸ್ವಾಮಿ, ಉಪನಿರ್ದೇಶಕ ರಾಮಚಂದ್ರ ಶಿವಂಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ಭಾಗವಹಿಸಲಿದ್ದಾರೆ ಎಂದರು. ಈ ಬಾರಿ ಮಕ್ಕಳಿಗೆ ಅದು ಸರ್ಕಾರ ಕಾರ್ಯನಿರ್ವಹಿಸತಕ್ಕಂಥ ಶಿಕ್ಷಕರನ್ನ ಉತ್ತಮ ಶಿಕ್ಷಕರನ್ನು ಕಲಿಸಿ ಸನ್ಮಾನಿಸಿ ಕಾರ್ಯಕ್ರಮವನ್ನು ಕೇಂದ್ರಗಳು ಈ ಸಂಸ್ಥೆ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಲ್ಲಿ ಬೋಧನಾ ಜೊತೆಗೆ ಸಕ್ರಿಯವಾಗಿರ್ತಕ್ಕಂಥ ಅತ್ಯಂತ ಬಡ ಹಾಗೂ ಬುದ್ಧಿವಂತ ಮಕ್ಕಳಿಗೆ ಆರ್ಥಿಕ ಇತರ ಸಂಸ್ಥೆಯಲ್ಲಿ ಪ್ರಯತ್ನ ಮಾಡತಕ್ಕಂಥ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಮತ್ತು ಸರ್ಕಾರಿ ಶಿಕ್ಷಕರನ್ನ ಪ್ರೋತ್ಸಾಹ ದೃಷ್ಟಿಯಿಂದ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಬೇಕಂತ ನಾವು ಸಂಸ್ಥೆ ಮಾಡ್ತೇವೆ. ನಾವು ಆಗಲೇ ಈ ಸಂಸ್ಥೆ ಉತ್ತರ ಶಿಕ್ಷಕರಾಗಿ ಯಾರು ಅರ್ಥವನ್ನು ಪಡೆದಿಲ್ಲ, ಒಂದು ಸಂಘಟನೆಯ ಸಂಘಟಿಸಿ ಆರ್ಥಿಕತೆಯಿಂದ ಪ್ರತ್ಯೇಕತೆಯಿಂದ ಉದ್ಯೋಗಗಳಿಂದ ಅಧಿಕಾರಿಗಳಿಂದ ಕಾನೂನುಗಳಿಂದ ನಾವು ಮಾಹಿತಿ ಪಡೆಯಬೇಕು. ಅತ್ಯುತ್ತಮವಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳ ಪರೀಕ್ಷೆ ಮತ್ತು ಭವಿಷ್ಯಕ್ಕಾಗಿ ಸಂಗ್ರಹಿಸಿ ಹೆಚ್ಚಿನ ಸಾಮಾನ್ಯವಾಗಿ ಅವರ ಕರ್ತವ್ಯವನ್ನು ಶಿಕ್ಷಣ ಬೆಳೆಯುತ್ತದೆ. ಅವರು ಹೆಚ್ಚಿನ ಒಂದು ಸರಿ ಮಾಡತಕ್ಕಂಥ ಶಿಕ್ಷಕರನ್ನು ಕಲಿಸಿ ಈ ಎಲ್ಲ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಕಾರ್ಯಕ್ರಮವನ್ನು ನಡೆಸಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ಜೈನ್ ಅವರು ರಾಷ್ಟ್ರೀಯ ವಿಜೇತರ ಅವರನ್ನು ನಾವು ರಾಷ್ಟ್ರೀಯ ಭಾರತ ಚಿಂತನೆ ಮಾಡತಕ್ಕಂಥ ಒಂದು ವಿಷಯದಲ್ಲಿ ಅವರ ಗೌರವಿದ್ದಾರೆ. ಅವರು ಅಧ್ಯಕ್ಷತೆ ವಹಿಸ್ತಾರೆ. ನಮ್ಮ ಜಿಲ್ಲಾ ಪಂಚಾಯತ್ನ ಸೂಚಿ ಕಾರ್ಯಕ್ರಮದ ಶ್ರೀ ಶೇಖ್ ತನ್ವೀರ್ ಆಸಿಫ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ.
ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿ ಸುರೇಂದ್ರ ಸ್ವಾಮಿಗಳು ಉಪಮುಖ್ಯಮಂತ್ರಿ ಸಾಗರ ಶಿಕ್ಷಣ ಇಲಾಖೆಯಲ್ಲಿ ಶ್ರೀ ರಾಮಚಂದ್ರ ಸ್ವಾಮಿ ದೈರ್ಯ ಉಪನಿರ್ದೇಶಕರು ಹಾಗೂ ಶ್ರೀ ಚಂದ್ರಶೇಖರ ಗೌಡರಲ್ಲಿ ಕೇಂದ್ರ ಶಿಕ್ಷಣಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾಗಿ ಭಾವಿಸಿದ್ದಾರೆ. ನಾವು ಜಿಲ್ಲೆಯ ವಿವಿಧ ಭಾಗದಿಂದ ಮೂರು ಪ್ರಾಥಮಿಕ ಇಬ್ಬರು ಪ್ರೌಢಶಾಲೆಗಳ ಶಿಕ್ಷಕರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ಉತ್ತಮ ಮಾದರಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮಧುಕೈಗಳು ಶ್ರೀ ಶಶಿಧರ್ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಆಕೂರು ರಾಯಚೂರು, ಶ್ರೀಮತಿ ಪ್ರಭಾವತಿ ಸಹ ಶಿಕ್ಷಕಿ ಸರ್ಕಾರಿ ಪ್ರಾಥಮಿಕ ಶಾಲೆ ಹಂಚಿನಾಳ್ ಸೇರವರು, ಕುಮಾರಿ ಲಕ್ಷ್ಮೀ ಸಹ ಶಿಕ್ಷಕಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮಾಡಿದ್ದಾರೆ. ಶ್ರೀಮತಿ ಜಗನ್ನಾಥ ಸಹ ಶಿಕ್ಷಕಿ ಸರ್ಕಾರಿ ಮತ್ತು ಪ್ರಾಥಮಿಕ ಶಾಲೆ ಗೌರೀಪುರ ಆಯ್ಕೆ ಮಾಡಿದೆ. ಇದರಲ್ಲಿ ಒಬ್ಬ ಶಿಕ್ಷಕಿ ಒಂದು ವಿಷಯ ಸಾಮಾನ್ಯವಾಗಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಉರ್ದು ಭಾಷೆಗಳೇ ಮಕ್ಕಳು ಕಲಿತಾರೆ. ಆದರೆ ಇನ್ನೊಂದು ಶಿಕ್ಷಕರು ಕನ್ನಡ ಭಾಷೆಗಳಾಗಿದ್ದು ಕೂಡ ಉರ್ದು ಮಾಧ್ಯಮದಲ್ಲಿ ಶಿಕ್ಷಕರನ್ನು ಬರೆದು ಅವರ ಶಿಕ್ಷಕರಾಗಿ ಭಾಗವಹಿಸಲು ವಿಶೇಷ ಇದ್ದಲ್ಲಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಸೈಯದ್ ಹಫೀಜುಲ್ಲಾ, ಮಲ್ಲಯ್ಯ ನಾಗೋಲಿ, ಎಂಎಸ್ ಕೆ ಪೀರ್ಜಾದೆ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ನುರಿತ ಉಪನ್ಯಾಸಕರಿಂದ ನೀಟ್, JEE ಮತ್ತು ಈ ಸರ್ವಜ್ಞ ಆಪ್ ಮೂಲಕ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980782030 ಹಾಗೂ 7483831320.
Raichur's biggest jewel palace. All types of jewelries available in only KTB Jewel Palace. 916 Hallmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಲೈಟ್ ವೇಟ್ ಚೈನ್ಸ್, ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8125-3535-300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಹಿಳೆಯರು ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯವಾಗಿ ಮುಂದೆ ಬರಬೇಕೆಂದು ಕೃಷಿ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕಿ ಡಾಕ್ಟರ್ ಜಾಗೃತಿ ದೇಶಮಾನ್ ಹೇಳಿದರು. ಮಹಿಳೆಯರು ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯವಾಗಿ ಮುಂದೆ ಬರಬೇಕೆಂದು ಕೃಷಿ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕಿ ಡಾಕ್ಟರ್ ಜಾಗೃತಿ ದೇಶಮಾನ್ ಹೇಳಿದರು. ಅವರು ಇಂದು ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಹಾಶಕ್ತಿ ಮಹಿಳಾ ಸಬಲೀಕರಣ ರಾಜ್ಯ ಮಟ್ಟದ ನೂತನ ಸಂಘ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ದಿನಮಾನಗಳಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ನಿಯಂತ್ರಣ ಮಾಡಲು ಶ್ರಮಿಸಬೇಕೆಂದರು. ಮಹಿಳೆಯರಿಗೆ ಕಾನೂನು ಬಗ್ಗೆ ಜಾಗೃತಿ ಮೂಡಿಸಬೇಕು, ಜನರ ಬಾಗಿಲಿಗೆ ಪ್ರಚಾರವನ್ನು ಮಾಡಬೇಕಾಗಿದೆ ಎಂದರು.
ಮಾಡ್ತೀವಿ. ಅದು ಮೊದಲಿಂದಲೇ ಎಲ್ಲ ಪ್ರಪಂಚ ಇಲ್ಲ ಅಂದ್ರೆ ನೋಡ್ರಿ ಅವ್ರು ಬೇರೆ ಏನು ಜೀವನ. ಅದಕ್ಕೆ ಇಲ್ಲಿ ನಮ್ಮಲ್ಲಿ ಅಂತ ದೊಡ್ಡ ಈಗ ಅಬ್ದುಲ್ ಕಲಾಂ ಆಯ್ತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಯ್ತು, ಸುಭಾಷ್ ಚಂದ್ರ ಬೋಸ್ ಆಯ್ತು, ಮಹಾತ್ಮ ಗಾಂಧಿ ಆಯ್ತು, ನೆಹರು ಎಂತಿಂತ ಮಹಾನ್ ವ್ಯಕ್ತಿಗಳು, ಇವತ್ತು ರವೀಂದ್ರನಾಥ್ ಟಾಗೋರ್ ಎಲ್ಲರೂ ಅವರೆಲ್ಲ ಮೊದಲು ತಮ್ಮ ತಾಯಿಯನ್ನೇ ನೆನೆಸ್ತಾರೆ. ಅಂದ್ರೆ ಒಂದು ಮಹಾಶಕ್ತಿ ಆ ತಾಯಿಯಲ್ಲಿದೆ. ನಾವು ಯಾವತ್ತೂ ಎಜುಕೇಟೆಡ್ ಮದರ್ ಇರಲಿ, ಅನ್ಎಜುಕೇಟೆಡ್ ತಾಯಿಯರಲ್ಲಿ ಓದಲಾದಂತ ತಾಯಿ ಇದ್ರು ಆ ತಾಯಿ ಒಂದು ಆಸೆ ಏನಂದ್ರೆ ನನ್ನ ಮಕ್ಕಳು, ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ನನ್ನ ಮಕ್ಕಳು ಓದಿ ದೊಡ್ಡವರಾಗಬೇಕು, ವಿದ್ಯಾವಂತರಾಗಬೇಕು, ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಇರಬೇಕು, ಅವ್ರಿಗೆ ಸಮಾಜಕ್ಕೆ ಏನಾದ್ರೂ ಕೊಡಬೇಕು. ಅದು ನಾವು ಹೇಳ್ತೀವಿ ನನ್ಗೇನು ಕೊಟ್ಟಿಲ್ಲ ಅಂತ. ನಾವು ಒಂದು ವಾಟ್ಸಪ್ದಾಗ ಒಂದು ನ್ಯೂಸ್ ನೋಡಿದ್ರೆ ಏನಂತ, ಒಬ್ಬ 93 ವರ್ಷದ ಒಬ್ಬ ಯಜಮಾನ ಅವ್ರಿಗೆ ಏನ್ ಹೇಳ್ತಾರ, ಅವ್ರಿಗೆ ಒಂದು ಬಿಲ್ ಕೊಡ್ತಾರೆ, ಸರ್ಕಾರ ಒಂದು ಬಿಲ್, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಕೋವಿಡ್ ಆಗಿ, ಅವ್ರಿಗೆ ಒಂದು ಬಿಲ್ ಕೊಡ್ತಾರ. ಬಿಲ್ ಕೊಟ್ಟಿದ ಮೇಲೆ ಬಿಲ್ ಮೇಲೆ ದುಡ್ಡು ನೋಡ್ತಾರ, 50,000 ಬಿಲ್ ಇರ್ತಾರೆ. ಸೊ ಅದಕ್ಕೆ ಅವ್ರೇನಂತಾರ, ಅದು 50,000 ಅದ್ರ ಬಂದ ನೀನು 3 ದಿನ ಹಾಸ್ಪಿಟಲ್ ಇಟ್ಕೊಂಡು ಆಕ್ಸಿಜನ್ ಹಚ್ಚಿ ಅದ್ರ ಬಿಲ್ ಇದೆ. ಅದಕ್ಕೆ ಅವ್ರು ಹೇಳ್ತಾರ, ಈ ನಿಸರ್ಗ ಮಾತೆಗಳನ್ನ ಎಷ್ಟು ಪೂಜೆ ಮಾಡಬೇಕು, ಏನಂತ ವರ್ಣಿಸ್ಲಿ. ಯಾಕಂದ್ರೆ ನಾನು 93 ವರ್ಷದ ಆಯುಷ್ಯದಾಗ ಒಂದು ಪೈಸಾ ಕೊಡ್ಲಿಲ್ಲ, 3 ದಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಆಕ್ಸಿಜನ್ ಹಚ್ಚಿದ್ರೆ 50,000 ಬಿಲ್ ಕೇಳ್ತಾ ಇದ್ದಾಗ ನೀವೆಲ್ಲರೂ ತಿಳ್ಕೊಳ್ಳೋಣ. ಆರ್ಥಿಕ ಶ್ರೀಮಂತರು ಆದ್ರೆ ಪ್ರೀತಿಯಲ್ಲಿ ಬರೋರು. ನಮ್ಮ ಮನೆಯವರು ಹೇಳ್ತಾ ಇದ್ರು, ವಿಡಿಯೋ ಮಾಡಬೇಕಾದ್ರೆ ನಮ್ಮ ತಾಯಿ ಹೇಳಿದ್ರು, ಎಂಪಿ ಮಾಡೋದು ಹಿಂದಿನ ಜಾಸ್ತಿ ಹೋಗ್ತಿದ್ರು ಅಂತ ಹೇಳ್ತಾರೆ. ಆಗ ನನಗೆ ಧೈರ್ಯ ಕೊಟ್ಟು ಓದು ಅಂತ ಹೇಳ್ತೀನಿ. ನನಗೆ ನನ್ನ ತಾಯಿ ಇಲ್ಲ, ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು 5ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ನನ್ನ ಮನೆ ಹೋಗಿದ್ರು. ಅವ್ರಿಗೆ ಶಿಕ್ಷಣ ತುಂಬಾ ಬರೋದು. ನಾನು ಹುಡುಗರಿಂದ ನಮ್ಮ ತಾತ ಮನೆಗೆ ಬರುತ್ತೆ. ನಾನು 6ನೇ ಕ್ಲಾಸಲ್ಲಿ ಚೆನ್ನಾಗಿ ಓದ್ತಾ ಇದ್ದಾರೆ. 6ನೇ ಕ್ಲಾಸಲ್ಲಿ ABCD ಕಲಾವಿದರು ಅಂತ ಹೇಳಿ ನನ್ನ ಕಲಾವಿದರು ಅವರು ಕ್ರಮ ತಗೊಂಡು ಚಿತ್ತಾಪುರ ಬೆಂಗಳೂರು ಅವರು ಕ್ರಮ ತಗೊಂಡು ಇಟ್ಕೊಂಡು ಕ್ರಿಶ್ಚಿಯನ್ ಕಾಲೇಜ್ ಆಗಿತ್ತು. ಕ್ರಿಶ್ಚಿಯನ್ ಕಾಲೇಜ್ ಆಗಿದ್ಮೇಲೆ ಸ್ವಲ್ಪ ಅಲ್ಲಿ ಬಹಳಷ್ಟು ಜನ ಮಾಡಕ್ಕಾಗಲ್ಲ, ಸ್ವಲ್ಪ ABCD ಬರೆದಿರೋರು ಇಂಗ್ಲಿಷ್ ಪಾಠ ಮಾಡಿ ಗಾಯನ ಮಾಡುವ ಮಟ್ಟಿಗೆ ತಗೊಂಡು ಅದಾದ್ಮೇಲೆ ನಮ್ಮ ತಾಯಿ ಮಾತಾಡಿ ನಮ್ಮ ತಾವು ಊರಿಗೆ ಬಂದೆ. ಊರಿಗೆ ಬಂದ್ರೆ ಅದೇ ಗೌರ್ಮೆಂಟ್ ಶಾಲೆ, ಅದೇ ಇದು ಮುಗಿದ್ರು. ಒಂದು ಸೇರಿ ಮನೆ ಇತ್ತು. ಸಾಕವರು ಮಾತಾಡಿದ್ರು, ನಾನು 75% ನಿಮಗೆ ಸೈನ್ಸ್ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಒಂದು ಶಾಲೆ ಹಾಕಿದ್ರು. ಮೊದಲನೇ ಹಸಿಗಟ್ಟಿ ಯಾವಾಗ ಏನು ಇಂಪ್ರೂವ್ ಆಗಿಲ್ಲ. ನನ್ನ ನಡವಳಿಕೆ ಎಷ್ಟು ಪರ್ಸೆಂಟ್ ಇರೋದೆ 74.92 ಆಗಿಲ್ಲ. ಇನ್ನೂ 3 ಮಾರ್ಕ್ಸ್ ಕಳೆಯೋದು. ಅದು ಬೇಡ ಯಾಕೆ ಓದಿರಿ, ಇನ್ನ ಇಲ್ಲ ನಮ್ಮ ನೋಡ್ಕೊಂಡು ಯಾರು ಇಲ್ಲ, ನಿಮ್ ತಂದೆ ನೋಡ್ಬೇಕಾಗ ನಿಮ್ ಮದುವೆ ಮಾಡ್ಕೊಡ್ತೀವಿ, ಇಲ್ಲ ಆರಾಮ ಆಯ್ತಲ್ಲ ನಿರೀಕ್ಷೆ ಆಗಿಲ್ಲ. ಆಮೇಲೆ ಮದುವೆ ಆಯಿತು. ಮದುವೆ ಆಗೋದಿಲ್ಲ, ಓದೋದಿಲ್ಲ. ಮದುವೆ ಆದ್ಮೇಲೆ ಮೊದಲನೇ ಬಸ್ಸಿದ್ದರೆ ನಾನು ಪರೀಕ್ಷೆ ಮಾಡ್ತಾರೆ. BA ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ. ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ LLB ಅಡ್ಮಿಷನ್ ಮಾಡ್ತಾರೆ. LLB ಅಡ್ಮಿಷನ್ ಮಾಡಿದಾಗ ನಾನು 2 ಟೈಮಲ್ಲಿ ಸಿಸೇರಿಯನ್ ಆಯ್ತು. ಸಿಸೇರಿಯನ್ ಮಾಡಿದಾಗ 7 ದಿವಸ ಓಡಾಡಿ ನಮ್ಗೆ ಎಜುಕೇಶನ್ ಅದೇ ಡ್ರಾಪ್ ಆಯ್ತು. ಅಡ್ಮಿಷನ್ ಮಾಡಿದ್ರೆ ಅದು ಓದೋಕ್ಕಾಗಲಿಲ್ಲ, ಎಕ್ಸಾಮ್ ಬರೋಕ್ಕಾಗಲಿಲ್ಲ, ಹಂಗಾಗಿ ಡ್ರಾಪ್ ಆಗಬೇಕು. ಅದಾದ್ಮೇಲೆ ಅಷ್ಟೇ ಕರ್ಕೊಂಡು ಬಂದ್ವಿ. ನಮ್ಮ ಹಸ್ಬೆಂಡ್ ರಾಷ್ಟ್ರೀಯ ನಾಯಕರು ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದ್ರಲ್ಲ ಮಹಾಶಕ್ತಿ ಮಹಿಳಾ ಸಬಲೀಕರಣ ಅಂತ ಹೇಳಿ 4 ವರ್ಷದಿಂದ ರಾಜ್ಯವಾಗಿ ಮಹಿಳಾ ಸಬಲೀಕರಣ ಅಂತ ಮಾಡಿದ ಮಹಿಳೆಯರು ಬೆಳವಣಿಗೆಗಾಗಿ ಅವರು ಚಿಕ್ಕ ವ್ಯವಹಾರ ಮಾಡಿ, ಕಾರ್ಯಕ್ರಮ ಮಾಡಿ, ವ್ಯವಹಾರ ಮಾಡಿ, ಗಿರಾಣಿ ಮಾಡಿ, ಮಹಿಳೆಯರಿಗಾಗಿ ಸ್ವಲ್ಪ ಸಾಲವನ್ನು ಅಲ್ವಾ. ಯಾಕಂದ್ರೆ ಗಮನಗಳು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಮಹಿಳಾ ಸಂಚಾಲಕಿ ಶ್ರೀದೇವಿ ನಾಯಕ್, ಅರುಣ, ರಂಗಮ್ಮ, ರಾಜ್ಯಾಧ್ಯಕ್ಷೆ ವಿಜಯರಾಣಿ, ಕಮಲಮ್ಮ, ಭಾಗ್ಯಮ್ಮ, ಜಯಶ್ರೀ ಇದ್ದರು.
ನಗರದ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹಾಸ್ಮಿಯ ಶಾಲೆ ಹಾಗೂ ಮೌಲಾನಾ ಅಬ್ದುಲ್ ಕಲಾಂ ಶಾಲೆಯಲ್ಲಿ ಬಳಕೆ ಮಾಡಿದ ಕಾಂಡೋಮ್ ಬೆಡ್ಶೀಟ್ಗಳು ಪತ್ತೆಯಾಗಿರುವುದು ಮಕ್ಕಳು ಶಿಕ್ಷಕರಲ್ಲಿ ಆತಂಕ ಮನೆ ಮಾಡಿದೆ. ಕೋವಿಡ್ನಿಂದಾಗಿ ಮುಚ್ಚಲ್ಪಟ್ಟಿರುವ ಶಾಲೆಗಳನ್ನು ಕಿಡಿಗೇಡಿಗಳು ಅನೈತಿಕ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಂಡಿರುವುದು ಖಂಡನೀಯ. ನಗರದ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹಾಶ್ಮಿಯ ಶಾಲೆ ಹಾಗೂ ಮೌಲಾನಾ ಅಬ್ದುಲ್ ಕಲಾಂ ಶಾಲೆಯಲ್ಲಿ ಬಳಕೆ ಮಾಡಿದ ಕಾಂಡೋಮ್ ಬೆಡ್ಶೀಟ್ಗಳ ಪತ್ತೆಯಾಗಿರುವುದು ಮಕ್ಕಳ ಶಿಕ್ಷಕರಲ್ಲಿ ಆತಂಕ ಮನೆ ಮಾಡಿದೆ. ಕೋವಿಡ್ನಿಂದಾಗಿ ಮುಚ್ಚಲ್ಪಟ್ಟಿರುವ ಶಾಲೆಗಳನ್ನು ಕಿಡಿಗೇಡಿಗಳು ಅನೈತಿಕ ಚಟುವಟಿಕೆಗಳಿಗೆ ಬಳಕೆ ಮಾಡಿರುವುದು ಖಂಡನೀಯ. ಕೋವಿಡ್ನಿಂದಾಗಿ ಕಳೆದ 1.5 ವರ್ಷಗಳ ನಂತರ ಇಂದು 6, 7 ಮತ್ತು 8ನೇ ತರಗತಿ ಶಾಲೆ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇಳೆ ಶಾಲೆಯ ಕೊಠಡಿ ಮತ್ತು ಶೌಚಾಲಯ ರೂಂಗಳಲ್ಲಿ ಬಳಕೆ ಮಾಡಿದ ಕಾಂಡೋಮ್ ಬೆಡ್ಶೀಟ್ಗಳು ಪತ್ತೆಯಾಗಿರುವುದನ್ನು ಕಂಡು ಅಲ್ಲಿಯೇ ಇದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕರು ಎದೆ ಬಡಿತಕ್ಕೆ ಗುರಿಯಾಗಬೇಕಾಯಿತು. ಶಿಕ್ಷಣ ನೀಡುವ ದೇಗುಲದಲ್ಲಿ ಕಾಂಡೋಮ್ ಬೆಡ್ಶೀಟ್ಗಳು ಪತ್ತೆಯಾಗಿವೆ. ಶಾಲೆಯ ಹಿಂಬದಿಯಲ್ಲಿ ತಡೆಗೋಡೆ ಇಲ್ಲದ ಕಾರಣ ಕೆಲ ದುಷ್ಕರ್ಮಿಗಳಿಗೆ ಅನೈತಿಕ ಅಡ್ಡವಾಗಿ ಮಾರ್ಪಡಿಸಿಕೊಂಡಿದ್ದಾರೆ. ಶಾಲೆಗೆ ತಡೆಗೋಡೆ, ಮುಖ್ಯ ದ್ವಾರ ಇಲ್ಲದ ಕಾರಣ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಕಳೆದ 1.5 ವರ್ಷಗಳ ನಂತರ ಇಂದು ಆರಂಭವಾದ ಶಾಲೆಯಲ್ಲಿ ಏನು ನಡೆಯುತ್ತಿರುವ ಬಗ್ಗೆ ಮುಖ್ಯ ಗುರುಗಳು, ಶಿಕ್ಷಕರು ಗಮನ ಹರಿಸದ ಕಾರಣ ಕಿಡಿಗೇಡಿಗಳ ಅಡ್ಡವಾಗಿ ಪರಿಣಮಿಸಿದೆ. ಶಾಲೆಯ ಆವರಣದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾ, ಸೋಲಾರ್ ಬಿಸಾಡಿದ್ದಾರೆ. ಶಾಲೆಯಲ್ಲಿ ಕಾಂಡೋಮ್ ಬೆಡ್ಶೀಟ್ಗಳು ಪತ್ತೆಯಾಗಿರುವುದನ್ನು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕಿದೆ. ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಮನಿ ಅವರು ಮಾತನಾಡಿ, ಶಾಲೆಯ ಕೊಠಡಿಗಳಲ್ಲಿ ಕೆಲ ಕಿಡಿಗೇಡಿಗಳು ಅನೈತಿಕ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಂಡಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗುತ್ತದೆ. ತಕ್ಷಣವೇ ಶಾಲೆಯ ಶಿಕ್ಷಕರು ಪಶ್ಚಿಮ ಪೊಲೀಸ್ ಠಾಣೆಗೆ ದೂರು ನೀಡಿ ಸೂಕ್ತ ರಕ್ಷಣೆ ಒದಗಿಸಬೇಕೆಂದು ಒತ್ತಾಯಿಸಲಾಗುತ್ತದೆ. ಬಿಗಿ ಭದ್ರತೆ ಒದಗಿಸಲು ತಡೆಗೋಡೆ ನಿರ್ಮಾಣ, ಸಿಸಿ ಕ್ಯಾಮೆರಾ ಅಳವಡಿಸಲಾಗುತ್ತದೆ ಎಂದರು. 2014-15ನೇ ಸಾಲಿನಲ್ಲಿ ನಗರಸಭೆ ಡೇನಾಲ್ ಯೋಜನೆಯ ನಗರ ನಿರಾಶ್ರಿತರ ವಸತಿ ರಹಿತರ ಆಶ್ರಯ ಕೇಂದ್ರದ ಕಟ್ಟಡ ಕಾಮಗಾರಿ ಅಪೂರ್ಣಗೊಂಡಿರುವುದನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಿ ಆಶ್ರಯ ಕೇಂದ್ರ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. 2014-15ನೇ ಸಾಲಿನಲ್ಲಿ ನಗರಸಭೆ ಡೇ ನಲ್ಮ್ ಯೋಜನೆಯ ನಗರ ನಿರಾಶ್ರಿತರ ವಸತಿ ರಹಿತ ಆಶ್ರಯ ಕೇಂದ್ರದ ಕಟ್ಟಡ ಕಾಮಗಾರಿ ಅಪೂರ್ಣಗೊಂಡಿರುವುದನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಿ ಆಶ್ರಯ ಕೇಂದ್ರ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರಸಭೆಯ ಡೇ ನಲ್ಮ್ ಯೋಜನೆ ಅಡಿಯಿಂದ 2014-15ನೇ ಸಾಲಿನಲ್ಲಿ ನಗರ ನಿರಾಶ್ರಿತರ ವಸತಿ ರಹಿತ ಆಶ್ರಯ ಕೇಂದ್ರ ಕಟ್ಟಡ ಕಾಮಗಾರಿ ಮಂಜೂರಾಗಿ ಸುಮಾರು ವರ್ಷಗಳಾಗಿವೆ. ಆದರೆ ಇದುವರೆಗೆ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಿಲ್ಲ. ಕಟ್ಟಡ ಕಾಮಗಾರಿ ಗುತ್ತಿಗೆ ಪಡೆದ ಗುತ್ತೇದಾರರು ಕಟ್ಟಡ ನಿರ್ಮಿಸದೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂದು ದೂರಿದರು. ಆದೇಶದ ಪ್ರಕಾರ ನೀರಿನ ವ್ಯವಸ್ಥೆ, ಕಿಟಕಿ ಬಾಗಿಲು, ಪ್ಲಾಸ್ಟರ್, ಕಾಂಪೌಂಡ್ ಗೋಡೆ, ಗೇಟ್ ಮತ್ತು ಇನ್ನಿತರ ಕಾಮಗಾರಿಗಳನ್ನು ಪೂರ್ಣಗೊಳಿಸದೆ ಬಿಲ್ ಎತ್ತುವಳಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಅನುಮೋದನೆ ನೀಡಿದರೂ ಇದುವರೆಗೂ ಉದ್ಘಾಟನೆಯಾಗಿಲ್ಲ. ಕಾಮಗಾರಿ ಪ್ರಾರಂಭವಾಗಿ 8 ವರ್ಷಗಳು ಕಳೆದಿವೆ. ಕೇಂದ್ರ ಇದುವರೆಗೂ ಪ್ರಾರಂಭ ಮಾಡಲು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಬಸ್ಸುಗಳ ಓಡಾಟವಿಲ್ಲದೆ ಪ್ರಯಾಣ ಮಾಡಲು ಅನಾನುಕೂಲವಾದ ಸಮಯದಲ್ಲಿ ಬೇರೆ ಊರುಗಳಿಂದ ಬಂದ ಜನರು ರಾತ್ರಿ ವೇಳೆ ತಂಗಲು ತೊಂದರೆ ಅನುಭವಿಸುತ್ತಿದ್ದಾರೆ. ನಿರಾಶ್ರಿತರಿಗೆ ರಾತ್ರಿ ತಂಗಲು ಈ ಯೋಜನೆಯ ಸೌಲಭ್ಯವೇ ಗೊತ್ತಿಲ್ಲದೆ 8 ವರ್ಷಗಳವರೆಗೆ ತೊಂದರೆಯನ್ನು ಅನುಭವಿಸಿದ್ದಾರೆ. ಈ ಕೂಡಲೇ ಡೇ ನಲ್ಮ್ ಯೋಜನೆಯ ಸೌಲಭ್ಯಗಳ ಬಗ್ಗೆ ಬಡ ಜನರಿಗೆ, ನಿರಾಶ್ರಿತರಿಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯ ದೊರೆಯಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ, ಸಹ ಕಾರ್ಯದರ್ಶಿ ಬಸವರಾಜ್ ಹೊಸೂರು, ಉಪಾಧ್ಯಕ್ಷ ವೆಂಕಟೇಶ್ ಭಂಡಾರಿ ಸೇರಿದಂತೆ ಅನೇಕರಿದ್ದರು. ಎರ್ಮರ್ಸ್ ಕ್ಯಾಂಪಿನಲ್ಲಿರುವ ಫೆಡರಲ್ ಪಬ್ಲಿಕ್ ಶಾಲೆಯಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ 134ನೇ ಜನ್ಮ ದಿನೋತ್ಸವ ಹಾಗೂ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು. ಎರ್ಮರ್ಸ್ ಕ್ಯಾಂಪಿನಲ್ಲಿರುವ ಫೆಡರಲ್ ಪಬ್ಲಿಕ್ ಶಾಲೆಯಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ 134ನೇ ಜನ್ಮ ದಿನೋತ್ಸವ ಹಾಗೂ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಗರಸಭೆ ಮಾಜಿ ಸದಸ್ಯ ಬಿ ತಿಮ್ಮಾರೆಡ್ಡಿ ಮಾತನಾಡಿ, ಗುರುಗಳು ನೀಡಿದ ಪಾಠಗಳನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಶಾಲೆಗೆ ಕೀರ್ತಿ ತರಬೇಕೆಂದು ಹೇಳಿದರು. ಫೆಡರಲ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಮಹಮ್ಮದ್ ಅಬ್ದುಲ್ ಹೈಫಿರೋಜ್ ಮಾತನಾಡಿ, ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ ಆಚರಿಸಲು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಅನುಸರಿಸಿದ ನೀತಿಯನ್ನು ತಿಳಿಸಿದರು. ಸಂಸ್ಥೆ ಆಡಳಿತಾಧಿಕಾರಿ ಹಾಗೂ ಪ್ರಾಂಶುಪಾಲರಾದ ಸತ್ಯನಾರಾಯಣ ಕೋಸಿಗಿ ಅವರು ಶಿಕ್ಷಕರ ದಿನಾಚರಣೆ ಮಹತ್ವ ಕುರಿತು ವಿವರಿಸಿದರು. ಶಾಲಾ ಮುಖ್ಯ ಗುರು ಸಮೀನಾ ಜುಲ್ಫಿನ್, ಸಹ ಶಿಕ್ಷಕರು, ಸಿಬ್ಬಂದಿಗಳು, ಕಚೇರಿ ಸಿಬ್ಬಂದಿಗಳಾದ ಶ್ರೀನಿವಾಸ್, ಬಲಭೀಮ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಾದ ಮೊಹಮ್ಮದ್ ಫರನ್ ಸ್ವಾಗತಿಸಿದರು. ಸೈಯದ್ ಖಲೀಂ ವಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6ರಿಂದ 8ನೇ ತರಗತಿ ಶಾಲೆಗಳು ಆರಂಭ. ಮಕ್ಕಳಿಗೆ ಹೂ ಪುಸ್ತಕ ನೀಡಿ ಶಿಕ್ಷಕರಿಂದ ಸ್ವಾಗತ. ಅಜಿಂ ಪ್ರೇಮ್ಜಿ ಫೌಂಡೇಶನ್ನಿಂದ ಲಸಿಕಾ ವಾಹನಕ್ಕೆ ಡಿಸಿ ಚಾಲನೆ. ಹೆಚ್ಚು ಜನರು ಲಸಿಕೆ ಪಡೆಯಿರಿ. ಡಾಕ್ಟರ್ ಸತೀಶ್. ಕೊರೋನಾ
ಲಸಿಕೆ ನಿಗದಿತ ಗುರಿ ತಲುಪಲು ಇಲಾಖೆ ಕ್ರಮಕ್ಕೆ ಡಿಸಿ ಡಾಕ್ಟರ್ ಸತೀಶ್ ಸೂಚನೆ. ಎಸಿ ಕಚೇರಿ ಎಫ್ಡಿಸಿ ಪ್ರಕಾಶ್ ಬಾಬು ಸಾವು, ಆತ್ಮಹತ್ಯೆಯಲ್ಲ ಕೊಲೆ, ಹಿರಿಯ ಅಧಿಕಾರಿಗಳು ಶಾಮೀಲು, ಸಮಗ್ರ ತನಿಖೆಗೆ ಎಂ ವಿರೂಪಾಕ್ಷಿ ಆಗ್ರಹ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಜನ ವಿರೋಧಿ ನಡೆ, 13ರಂದು ರೈತರಿಂದ ವಿಧಾನಸೌಧ ಮುತ್ತಿಗೆ, 20ರಂದು ಲಿಂಕ್ಸ್ಕೂರಿನಲ್ಲಿ ರಾಜ್ಯ ಮಟ್ಟದ ರೈತ ಸಮಾವೇಶ, ಶರಣಪ್ಪ ಮರಳಿ. ಸೆಪ್ಟೆಂಬರ್ 8ರಂದು ಶಿಕ್ಷಕ ಕಿರಣ ಸಂಸ್ಥೆಯಿಂದ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ, ಶಿಕ್ಷಕರ ದಿನಾಚರಣೆ, ಎಚ್ ಮ್ಯಾದರ್. ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘ ಅಸ್ತಿತ್ವಕ್ಕೆ, ಮಹಿಳೆಯರು ಎಲ್ಲಾ ರಂಗಗಳಲ್ಲಿ ಮುಂದೆ ಬರುವುದು ಅವಶ್ಯಕ, ಡಾಕ್ಟರ್ ಜಾಗೃತಿ ದೇಶಮಾನೆ. ಹಾಶ್ಮಿಯಾ ಶಾಲೆಯಲ್ಲಿ ಅನೈತಿಕ ಚಟುವಟಿಕೆ ತಡೆಯಲು ಆಗ್ರಹ. ನಿರಾಶ್ರಿತರ ಆಶ್ರಯ ಕೇಂದ್ರ ಪೂರ್ಣಗೊಳಿಸಲು ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮನವಿ. ಮತ್ತು ಯರ್ಮರ್ಸ್ ಕ್ಯಾಂಪಿನಲ್ಲಿರುವ ಫೆಡರಲ್ ಪಬ್ಲಿಕ್ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur.